ಸೇವಕರಾದ ದೇವರ ಸೇವಕರಾದ ಕರ್ಣಣ್ಣನವರು ಬಂದಾಗ ಒಂದು ವಿಚಾರ ಹೇಳಿದರು. ಏನು ಹೇಳಿದರು? ಅವರು ಒಂದು ಕಡೆಗೆ ಹೋದರು. ಅವ್ರ ಹತ್ರ ಯಾರು ಎಂತ ಕೇಳಿದರು? ನನಗೆ ಯಾಕೆ ಗೊತ್ತು, ನಾನು ಅದನ್ನು ರಿಸೀವ್ ಮಾಡಿದ, ಹಾಗಾಗಿ ನನ್ನ ತಲೆಯಲ್ಲಿ ಓಡ್ತಾ ಇರ್ತದೆ ಅದು. ಎಂತ ಹೇಳಿದರು ಅವರು? ಅವ್ರ ಹತ್ರ ಒಂದು ಪ್ರಾಯದ ಅಜ್ಜ ಕೇಳಿದ್ರು. ಅವ್ರ ಹತ್ರ ಕೇಳಲಿಲ್ಲ, ಇಬ್ಬರು ಮೂವರ ಹತ್ರ ಕೇಳಿದ್ರು, ನಿಮಗೆ ಪರ್ವತ ಪ್ರಸಂಗ ಬರ್ತದ? ಅವರು ಬಾಯಿ ಮುಚ್ಚಿದ್ರು. ಆದ್ರೆ ಇವರು ಸ್ವಲ್ಪ ಹೇಳಿದರು. ಅದಕ್ಕೆ ಅವರೆಂತ ಹೇಳಿದರು? ಅವರೆಂತ ಹೇಳಿದರು? ಸ್ವಲ್ಪ ಹೇಳಿದರು, ನೀನು ಇದು. ನಾನು ಯಾಕೆ ಪರ್ವತ ಪ್ರಸಂಗ ಇಷ್ಟು ಒಂದು ಯಾಕೆ ಒತ್ತಿ ಹೇಳಿದರು, ಆ ಪ್ರಾಯಸ್ಥರು ಯಾಕೆ ಹೇಳಿದ್ರು ಎಂಬುದಾಗಿ ನಾನು ಓದಿದೆ. ನೋಡ್ಲಿಕ್ಕೆ ಹೋದರೆ ಇಡೀ ಬೈಬಲ್ ಆ 7ನೇ ಅಧ್ಯಾಯದವರೆಗೆ ಅಡಕವಾಗಿದೆ. ಪ್ರಿಯರೇ, ನಾವು ಹೇಗೆ ಜೀವಿಸಬೇಕು, ಹೇಗೆ ಇರಬೇಕು, ಬೇರೆ ಎಂತ ಬೇಡ. ನೀವು ಪರ್ವತ ಪ್ರಸಂಗ ನೀವು ಗಮನವಿಟ್ಟು ಓದುವುದಾದರೆ ನಮ್ಮ ಜೀವಿತ ಹೇಗಿರಬೇಕೆಂಬುದಾಗಿ ಆ ಪರ್ವತ ಪ್ರಸಂಗದಲ್ಲಿ ಯೇಸುಸ್ವಾಮಿ ಆಲ್ರೆಡಿ ಹೇಳಿದ್ದಾನೆ. ನನಗೆ ಕ್ಯೂರಿಯಾಸಿಟಿ ಇತ್ತು. ಎಲ್ಲರೂ ಹೇಳ್ತಾರೆ ನನಗೆ ಕೆಲವರೆಲ್ಲ ಪರ್ವತ ಪ್ರಸಂಗ ಬರ್ತದ ನಿಂಗೆ, ಪ್ರಭಕರೆಯಾಗಿ ಹೇಳ್ತಿದ್ರು. ಪರ್ವತ ಪ್ರಸಂಗ ನೀನು ಓದಿದೀಯಾ? ನಾನು ಸುಮ್ಮನೆ ಇರೋದು ಅವ್ರ ಹತ್ರ. ಹೌದಂತ ಹೇಳಿದ್ರೆ ಕೇಳ್ತಾರೆ ಕ್ವಶನ್ ಅವರು. ನಾನು ಓದಲಿಲ್ಲ, ನಾನು ಅಷ್ಟು ಗಮನ ಕೊಟ್ಟು ಓದಿದವನಲ್ಲ. ಆದರೆ ಮೊನ್ನೆಯ ದಿನದಲ್ಲಿ ಅದಕ್ಕೆ ಹೇಳೋದು, ಆ ಸಮಯಕ್ಕೆ ಹೌದು ಮಾತನಾಡ್ತದೆ, ಆಗ ನಾವು ರಿಸೀವ್ ಮಾಡ್ಬೇಕು. ಪಾಸ್ಟ್ ಹೇಳ್ತಾರೆ ಗೊತ್ತುಂಟು, ಯಾವಾಗ ನಿಮಗೆ ಆ ವಾಕ್ಯ ಮಾತಾಡ್ತದೆ ಅದನ್ನು ನೀವು ರಿಸೀವ್ ಮಾಡಿ. ಆಗ ಅದು ನಿಮ್ಮ ಹೃದಯದಲ್ಲಿ ಅಲಗುನೆಡ್ತದೆ, ಆಗ ಮಾತನಾಡ್ತದೆ. ಆಗ ಓಪನ್ ಮಾಡಿ ನೋಡಿದಾಗ ನಮ್ಮ ಜೀವಿತವನ್ನು ಅದು ಬದಲಾಯಿಸ್ತದೆ. ಹಾಲೆಲೂಯ, ಹಾಲೆಲೂಯ. ಅದು ನೋವಾದಾಗ ನಾವು ಬೇರೆ ಎಣಿಸ್ಕೊಂಡು ಹೋದ್ರೆ ಲಾಸ್ ನಮಗೆ. ಅದು ನಮ್ಗಂತ ನಾವು ತಗೊಂಡ್ರೆ ಅದು ನಮ್ಮ ಹತ್ರ ಮಾತಾಡ್ತದೆ. ಹಾಲೆಲೂಯ. ನೀವೆಂತ ಬೇಡ, ನೀವು ಹೋಗಿ ಒಂಚೂರು ಪರ್ವತ ಪ್ರಸಂಗ ಒಂಚೂರು ಓದಿ. ನನಗೆ ಭಾರಿ ಖುಷಿ ಆಯಿತು ಓದಿ, ಯಾಕಂದ್ರೆ ಇಡೀ ಬೈಬಲ್ ಅದರಲ್ಲಿ ಉಂಟು. ಹಾಲೆಲೂಯ. ಅದರಲ್ಲಿ ನೀವು ಟೋಟಲಿ ನೋಡಿ, ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗ್ತದೆ, ಏನು ಹೋಗ್ತದೆ, ಎಲ್ಲ ಟೋಟಲಿ ಉಂಟದ. ಹಾಲೆಲೂಯ. ನಮ್ಮ ದೇವರು ಒಳ್ಳೆಯವನು. ತನ್ನ ಮಕ್ಕಳನ್ನು ಆತನು ತಿಳಿದುಕೊಂಡು ಈ ವಾಕ್ಯವನ್ನು ಆತನು ಬರೆಸಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಾವು ಆತನನ್ನು ಆರಾಧಿಸ್ಲಿಕ್ಕೆ ಹೋಗುವ, ಆತನನ್ನು ಸ್ತುತಿಸ್ಲಿಕ್ಕೆ ಹೋಗುವ. ಆತನು ಮಹಿಮೆಯ ದೇವರಾಗಿದ್ದಾನೆ, ಮಹಾಪರಿಶುದ್ಧನಾದ ದೇವರಾಗಿದ್ದಾನೆ. ಎಲ್ಲಿ ಕೂತ್ಕೊಂಡಿದ್ದಾನೆ? ಸಿಂಹಾಸನದಲ್ಲಿ. ಯಾರ ಬಳಿ? ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡವನಾಗಿದ್ದಾನೆ. ಹಾಲೆಲೂಯ. ನಾವು ಆತನನ್ನು ಕೈಗಳನ್ನು ತಟ್ಟುತ್ತಾ ಆತನನ್ನು ಆರಾಧಿಸಲಿಕ್ಕೆ ಹೋಗುವ, ನಮ್ಮನ್ನು ನಾವು ಆತನ ಕೈಗೆ ಒಪ್ಪಿಸಿಕೊಡುವ. ಥ್ಯಾಂಕ್ ಯು ಹೋಲಿ ಯೋ ಗಾಡ್, ಥ್ಯಾಂಕ್ ಯು ಹೋಲಿ ಯೋ ಗಾಡ್. ಪರಿಶುದ್ಧನು ಮಹೋನ್ನತನಾದ ತಂದೆಯಾದ ದೇವರೇ, ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನನ್ನು ನಾವು ಸ್ತುತಿಸಲು ಬಂದಿದ್ದೇವೆ, ನಿನ್ನನ್ನು ನಾವು ಕೊಂಡಾಡಲು ಬಂದಿದ್ದೇವೆ. ನಮ್ಮನ್ನು ಬಲಪಡಿಸು ಸ್ವಾಮಿ. ಕರ್ತನ್ ನಿನ್ನ ಮಹಿಮೆಯಲ್ಲಿ ತುಂಬಿದವರಾಗಿದ್ದುಕೊಂಡು ಮುನ್ನಡೆಯುವಂತೆ ಸಹಾಯ ಮಾಡು. ದಾವೀದನು ಹೇಳಿದಂತೆ, ನನ್ನನ್ನು ಆಲಯಕ್ಕೆ ಕರೆದರು, ನಾನು ಸಂತೋಷವಾಗಿ ಓಡಿ ಓಡಿ ಬಂದೆನೆಂಬುದಾಗಿ. ತಂದೆ, ಅಂಥ ಹೃದಯವುಳ್ಳವರಾಗಿ ನಮ್ಮನ್ನು ಮಾರ್ಪಡಿಸು ಸ್ವಾಮಿ. ತಂದೆ, ನಮ್ಮನ್ನು ಬಲಪಡಿಸು, ನಡೆಸು. ಕರ್ತನೆ, ನಾವು ನಿನ್ನ ಸಾನ್ನಿಧ್ಯವನ್ನು ಬಯಸ್ತಾ ಬಂದಿದ್ದೇವೆ, ನಿನ್ನನ್ನು ನೋಡಲು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ನಮ್ಮೊಂದಿಗಿರಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನೀನು ಅದ್ಭುತನೂ ಮಹೋನ್ನತನೂ ಪರಿಶುದ್ಧನೂ ಮಹೋನ್ನತನಾದ ದೇವರು, ನೀತಿಯ ದೇವರು, ಅಸಾಧ್ಯವಾದನ್ನು ಸಾಧ್ಯ ಮಾಡುವ ದೇವರು, ಇಲ್ಲದಲ್ಲಿ ಉಂಟು ಮಾಡುವ ದೇವರು. ಕರ್ತನೆ ಸ್ವಾಮಿ, ಕರ್ತನೆ, ಪರಿಸ್ಥಿತಿಯನ್ನು ಸ್ಥಿರಪಡಿಸುವಂಥ ದೇವರು ನೀನು. ಕರ್ತನೆ ಅಪಾ, ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತಿದ್ದೇವೆ. ಕರ್ತನೆ, ಸ್ಥಿರಪಡಿಸುವಾತನೇ ತಂದೆ, ನಿನಗೆ ಸ್ತೋತ್ರ. ಕರ್ತನೆ, ನೀನು ಯಾವ ಸ್ಥಿತಿಗಳನ್ನು ಸ್ಥಿರಪಡಿಸಬೇಕು ಆ ಸ್ಥಿತಿಗಳನ್ನು ನೀನು ಸ್ಥಿರಪಡಿಸುವ ದೇವರಾಗಿದ್ದಿ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಎಲ್ಲಿ ಮಾರ್ಪಡಿಸಬೇಕು ಅಲ್ಲಿ ಮಾರ್ಪಡಿಸುವ ದೇವರು ನೀನಾಗಿದ್ದಿ, ಅದಕ್ಕಾಗಿ ಸ್ತೋತ್ರ. ತಂದೆ, ಇಲ್ಲಿ ಬಂದ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಯಾವ ಸ್ಥಿತಿ ಕರ್ತನೆ ಸ್ಥಿರವಾಗಿರಬೇಕು, ಯಾವ ವಿಚಾರಗಳು ಮಾರ್ಪಡಬೇಕು, ಎಲ್ಲವೂ ನಿನ್ನ ಹತೋಟಿಗೆ ಕೊಡುತ್ತೇವೆ. ನೀನು ಕಾರ್ಯವನ್ನು ಮಾಡು. ಕರ್ತನೆ, ಇಲ್ಲಿರುವ ಪಾತ್ರೆಗಳು ನಿನ್ನ ಮಹಿಮೆಯಲ್ಲಿ ತುಂಬಿ ತುಳುಕಲಿ. ಬರುವವರು ತಕ್ಕ ಸಮಯಕ್ಕೆ ಬಂದು ನಿನ್ನನ್ನು ಆರಾಧಿಸುವಂತೆ ಕೃಪೆಯನ್ನು ಅನುಗ್ರಹಿಸು. ಎಲ್ಲ ಕಾರ್ಯವನ್ನು ನಮ್ಮ ಪ್ರಭು, ನಮ್ಮ ರಕ್ಷಕ ಒಡೆಯನು ಪುನರುತ್ಥಾನ ಹೊಂದಿದ ನಜರೇತಿನ ಯೇಸುಸ್ವಾಮಿ ನಾಮದಲ್ಲಿ ಬೇಡಿದೆ ತಂದೆ, ಆಮೇನ್, ಆಮೇನ್. ನಾವು ಎದ್ದು ನಿಂತು ನಮ್ಮ ಕೈಗಳನ್ನು ತಟ್ಟುತ್ತಾ, ಮಕ್ಕಳು ಯಾರು ಮಾತನಾಡಬಾರ್ದು, ಆಯ್ತಾ? ಮಾತಾಡಿದ್ರೆ ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸ್ತೇನೆ, ನಾನು ಇಲ್ಲಿ ಡ್ಯಾನ್ಸ್ ಮಾಡಿಸ್ತೇನೆ.
ಯಾರು ಮಾತಾಡಬಾರ್ದು, ಚಪ್ಪಳೆ ತಟ್ಟದ ಆರಾಧಿಸ್ಬೇಕು. ಕೇಳಿತಲ್ಲ ಸಣ್ಣವರು? ಇಲ್ಲ, ಇಲ್ಲಿ ನಿಲ್ಲಿಸ್ತೇನೆ ನಾನು. ಓಕೆ, ನಮ್ಮ ಕೈಗಳನ್ನು ತಟ್ಟುತ್ತಾ ಆತನ ಆರಾಧಿಸ್ಲಿಕ್ಕೆ ಹೋಗುವ. ಥ್ಯಾಂಕ್ ಯು. ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ, ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೆ. ಆತನು ಸೈನ್ಯಗಳ ಕರ್ತನು. ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೆ. ಮಹಿಮೆ ನಿನಗೆ, ಮಹಿಮೆ ನಿನಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ಅಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ ಆತನು. ಅಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ. ಆಲ್ಫಾ ಓಮೆಗಾ ನೀನಲ್ಲವೋ, ಆಲ್ಫಾ ಓಮೆಗಾ ನೀನಲ್ಲವೋ, ಆದಿ ಅಂತ್ಯವು ನೀನಲ್ಲವೋ, ಆದಿ ಅಂತ್ಯವು ನೀನಲ್ಲವೋ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ಸಾವಿರ ನಾಮ ಉಳ್ಳವರೇ, 10,000ದಲ್ಲಿ ಧ್ವಜ ಪ್ರಾಯನೇ. ಸಾವಿರ ನಾಮ ಉಳ್ಳವನೇ, 10,000ದಲ್ಲಿ ಧ್ವಜ ಪ್ರಾಯನೇ. ಸೌಂದರ್ಯ ರೂಪನೇ ತಗ್ಗಿನ ತಾವರೆ, ಸೌಂದರ್ಯ ರೂಪನೇ ತಗ್ಗಿನ ತಾವರೆ. ಇನಿಯನೇ ನನ್ನ ಪ್ರಿಯನೇ, ಇನಿಯನೇ ನನ್ನ ಪ್ರಿಯನೇ. ಮಹಿಮೆ ನಿನಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ತುತ್ತೂರಿ ಶಬ್ದ ಧ್ವನಿಸುವಾಗ ದೂತರೊಂದಿಗೆ ಬರುವವನೇ. ತುತ್ತೂರಿ ಧ್ವನಿ ತುರಿಸುವಾಗ ದೂತರೊಂದಿಗೆ ಬರುವವನೇ. ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ, ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ. ನಿತ್ಯ ಜೀವವ ಕೊಡುವವನೇ, ನಿತ್ಯ ಜೀವವ ಕೊಡುವವನೇ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ಮಹಿಮೆ, ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ಮಹಿಮೆ, ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ಮಹಿಮೆ, ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ಮಹಿಮೆ, ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿಯಾರಾಧನೆ ನಿಮಗೆ. ओ राजाओं का राजा है, वो प्रभुओं का प्रभु है, वो प्रभु यीशु मसीह है, हमारा खुदा है. Oh glory of God, hallelujah, we worship you. Oh राजा, राजाओं का राजा है, ओ प्रभुओं का प्रभु है. Oh राजाओं का राजा है, ओ प्रभुओं का प्रभु है. प्रभु यीशु मसीह, प्रभु यीशु मसीह, प्रभु यीशु मसीह,
प्रभु यीशु मसीह राजाओं का राजा है, ओ प्रभुओं का प्रभु है। ग्लोरी, राजाओं का राजा है, ओ प्रभुओं का प्रभु है। शत्रु को हरा दिया, संसार को जीत लिया, मृत्यु से पार होकर अनंत जीवन दिया मैं। शत्रु को हरा दिया, ग्लोरी, सार को जीत लिया, मृत्यु के पार होकर अनंत जीवन दिया। थैंक यू विधियों को लेख जो विरोध में मिटा डाला, विधियों का वो लेख जो विरोध में मिटा डाला। राजाओं का राजा है, ओ प्रभुओं का प्रभु है। राजाओं का राजा है, ओ प्रभुओं का प्रभु है। प्रभु प्रभु यीशु मसीह, प्रभु यीशु मसीह, ग्लोरी, प्रभु यीशु मसीह, प्रभु यीशु मसीह राजाओं का राजा है, ओ प्रभुओं का प्रभु है। राजाओं का राजा है, ओ प्रभुओं का प्रभु है। बुलाए चुने हुए हम विश्वासियों के नाम जय पाना ये है, वचन का है अनुमान। बुलाए चुने हुए हम विश्वासियों के नाम जय पाना ये वचन का है आह्वान। जब तक सांस रहे करे हम विश्राम, जब तक सांस रहे करे न हम विश्राम। राजाओं का राजा है, ओ प्रभुओं का प्रभु है। ग्लोरी, राजाओं का राजा है, ओ प्रभुओं का प्रभु है। प्रभु यीशु मसीह, प्रभु यीशु मसीह, प्रभु ग्लोरी ग्लोरी होली, प्रभु यीशु मसीह राजाओं का राजा है, ओ प्रभुओं का प्रभु है। ग्लोरी, राजाओं का राजा है, ओ प्रभुओं का प्रभु है। राजाओं का राजा है, ग्लोरी, प्रभुओं का प्रभु है। We worship you, राजाओं का राजा है, हालेलुया, प्रभुओं का प्रभु है। राजाओं का राजा है, ओ प्रभुओं का प्रभु है। राजाओं का राजा है, ओ प्रभुओं का प्रभु है। ग्लोरी ग्लोरी ग्लोरी, राजाओं का राजा है, ओ प्रभुओं का प्रभु है। ग्लोरी, राजाओं का राजा है, ओ प्रभुओं का प्रभु है। ರಾಜಾओं का ಆತನು ನಮ್ಮ ಸಂಗಡ ಇರುವ ಆತನು, ಯಾಕೋಬನ ಸಿಗಿದ್ದಂಥ ದೇವರು, ಓ ನಮ್ಮನ್ನು ಓ ಕರ್ತನ ಉನ್ನತದಲ್ಲಿ ನಿಲ್ಲಿಸುವ ದೇವರು, ಓ ಆತನ ಆಕಾಶವನ್ನುಂಟು ಮಾಡಿದರು, ಓ ಆತನ ಶಕ್ತಿಯು ಕರ್ತ ಮಹತ್ವವಾದದು, ಓ ರಾಜ್ಯವನ್ನು ಸಮಾಧಿಯಿಂದ ಎಪ್ಪಿಸಿದಂಥ ದೇವರು, ಓ ನನ್ನ ನಿನ್ನ ದೇವರು. ಥ್ಯಾಂಕ್ ಯು ಹೋಲಿ. ರಾಜಾओं का राजा है, ओ प्रभुओं का प्रभु है। ओ थैंक यू होली गॉड, ಪರಿಶುದ್ಧನೇ ನಿನಗೆ ಸ್ತೋತ್ರವು. ಥ್ಯಾಂಕ್ ಯು ಹೋಲಿ ಗಾಡ್, ಥ್ಯಾಂಕ್ ಯು. ಎಸ್ ಆಮೆನ್, ಹಲ್ಲೆಲೂಯಾ.
सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़। सेनाओं का यहोवा हमारे संग। ओ ನನ್ನ ನಿನ್ನ ದೇವರು, ಯಾಕೋಬನಲ್ಲಿದ್ದ ದೇವರು, ನನ್ನ ನಿನ್ನ ದೇವರು ಆತನು। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। जिसने आकाश बनाया, जिसने पृथ्वी बनाई, आमीन। जिसने आकाश बनाया, जिसने पृथ्वी बनाई, सर्वशक्तिमान प्रभु है। वो यहोवा हमारे संग संग है। सर्वशक्तिमान यहोवा हमारे संग संग है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। समुद्रों को जिसने डुबागा, जंगल में मार को निकाला, आमीन। समुद्र को जिसने डुबागा, जंगल में मार को निकाला, जो वादे को करता है पूरा, ओ यहोवा हमारे संग संग है। जो वादे को करता है पूरा, यहोवा हमारे संग संग है। यस, ಥ್ಯಾಂಕ್ ಯು ಹೋಲಿ ಗಾಡ್. ನನ್ನ ನಿನ್ನ ಜೀವಿತದಲ್ಲಿ ಸಮುದ್ರವು ಅಡ್ಡ ಬಂದಿರುವುದಾದರೆ ಆತನು ವಾಗ್ದಾನ ಮಾಡಿದ ಆತನು ನಿನ್ನ ಜೀವಿತದಲ್ಲಿ, ಓ ನಿನ್ನ ಜೀವಿತದಲ್ಲಿ ಏನೋ ಒಂದು ಸಮುದ್ರವು ನಿನ್ನ ಅಡ್ಡ ಬಂದಿದೆ, ಆತನು ನಿನ್ನ ಮಾರ್ಗವನ್ನು ತೆರೆಯಲು ಶಕ್ತನು. ವಾಗ್ದಾನ ಮಾಡಿದ ಆತನು ಸುಳ್ಳುಗಾರನಲ್ಲ, ಆತನು ಸತ್ಯವಂತನಾದ ದೇವರು. ನಿನ್ನ ಜೀವಿತದಲ್ಲಿ ಆತನು ವಾಗ್ದಾನ ಮಾಡಿರುವುದಾದರೆ ಆತನು ನಿನ್ನ ಮಾರ್ಗವನ್ನು ತೆರೆಯುತ್ತಾನೆ. ಆತನಿಗೋಸ್ಕರ, ಆತನ ವಿಚಾರಕ್ಕೋಸ್ಕರ ನೀನು ಜೀವಿಸುವುದಾದರೆ, ಆತನಿಗೋಸ್ಕರ ನೀನು ಒಪ್ಪಿಸಿಕೊಡುವುದಾದರೆ, ಆತನು ಹೇಳಿದಂತೆ ನೀನು ಜೀವಿಸುವುದಾದರೆ, ಆತನು ನಿನ್ನ ಜೀವಿತದಲ್ಲಿ ಆತನು ಡೆಫಿನೆಟ್ ಆಗಿ ತನ್ನ ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. ಮಾತು ಕೊಟ್ಟ ಆತನು ಸುಳ್ಳುಗಾರನಲ್ಲ, ಆತನು ಅದ್ಭುತನಾದ ದೇವರಾಗಿದ್ದಾನೆ. थैंक यू होली गॉड. याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। लाजर को जिसने जिलाया, जक्कई को जिसने बचाया, लाजर को जिसने जिलाया, जक्कई को जिसने बचाया, जिसके लिए सब कुछ संभव, वो यहोवा हमारे संग संग है। जिसलिए सब कुछ संभव, वो यहोवा हमारे संग संग है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है।
याकूब का परमेश्वर हमारा ऊंचा गढ़ है, ಸೇನಾओं का. ಆತನಿಗೆ ದೊಡ್ಡ ಚಪ್ಪಳೆಯನ್ನು ತಟ್ಟುತ್ತಾ ನನ್ನ ನಿನ್ನ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ, ಯಾಕೂब का परमेश्वर हमारा ऊंचा गढ़ है. ಓ ಥ್ಯಾಂಕ್ ಯು. ಓ ಕೆರೂಬಿಯರ ಮಧ್ಯೆ, ಓ ದೇವದೂತರ ಮುಂದೆ, ಶರಫಿಯರ ಮಧ್ಯೆ ಆರಾಧನೆಯನ್ನು ಹೊಂದುತ್ತಿರುವ ನನ್ನ ದೇವರೇ, ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಗಾಡ್, ಥ್ಯಾಂಕ್ ಯು. ನೀನು ಅದ್ಭುತನಾದ ದೇವರು. ಓ ನಿನ್ನ ಮುಂದೆ ಯಾರು ನಿಂತಾರು? ಓ ನಿನ್ನ ಕೃಪೆಯಿಂದ, ಓ ಮಗನ ಮುಖಾಂತರ ನಮ್ಮನ್ನು ನಿನ್ನ ಸನ್ನಿಧಾನದಲ್ಲಿ ನಿಲ್ಲಿಸುವಂತೆ ಕೃಪೆ ಕೊಟ್ಟಿದ್ದೆ. ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನೊಂದಿಗೆ ಒಡನಾಡುವಂತೆ ಕೃಪೆ ಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ. ಕೆರೂಬಿಯರು, ಶೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು, ಶೇರಾಫಿಯರು ನಮ್ಮ ಕೈಗಳನ್ನು ಆತನ ಸನ್ನಿಧಾನದಲ್ಲಿ ಎತ್ತುತ್ತಾ, ಆ ಕೆರೂಬಿಯರು ತಮ್ಮನ್ನು ಎಲ್ಲ ಕವರ್ ಮಾಡುತ್ತಾ ಆ ರೆಕ್ಕೆಗಳೊಂದಿಗೆ ಆತನನ್ನು ಆರಾಧಿಸುತ್ತಿದ್ದರು. ನಮಗೆ ಆತನು 2 ಕೈಗಳನ್ನು ಆತನ ಮಹಿಮೆಗೋಸ್ಕರ ಕೊಟ್ಟಿದ್ದಾನೆ. ನಮ್ಮ ಕೈಗಳನ್ನು ಎತ್ತುತ್ತಾ ಆತನನ್ನು ಘನಪಡಿಸುತ್ತಾ ಉಳ್ಳವನೇ, ಆತನಿಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ, ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಓ ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ, ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಗ್ಲೋರಿ, ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಸರ್ವಸೃಷ್ಟಿ ಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಗ್ಲೋರಿ, ಸರ್ವಸೃಷ್ಟಿ ಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ, ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ, ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವಾಗಿದ್ದವನೇ ನಿನಗೆ ಆರಾಧನೆ. ಗ್ಲೋರಿ, ಮರಣ ಮನಸ್ಸೆ ಕೇಂದ್ರಾಂತು ನರದನಲರಗದನ ಶೆಕೆ. ಓ ಎಸ್ ಎಸ್, ನಿನಗೆ ಆರಾಧನೆ, ನನ್ನೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವಾತನೇ ಆರಾಧನೆ. ಆಮೇನ್. ನನ್ನೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವಾತನೇ ಆರಾಧನೆ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಗೌರಿ ಶಕ್ತನೇ, ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಓ ಶಕಾಲಮನ ಶರೇಂದ್ರೋಲನ
ಆರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಓ ಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಲಾರ್ಡ್, ಹೌದು ಸ್ವಾಮಿ, ಸೇನಾಧೀಶ್ವರನ ದೇವನೇ, ಓ ಪರಿಶುದ್ಧನೇ, ನಿನಗೆ ಸ್ತೋತ್ರ ಸಲ್ಲಿಸುತ್ತಿದ್ದೇವೆ. ಓ ಉನ್ನತನಾದ ದೇವರೇ, ನಿನಗೆ ಸ್ತೋತ್ರ. ಮಹಿಮೆಯ ದೇವರೇ, ನಿನಗೆ ಸ್ತೋತ್ರ. ಹೋ ಸ್ತೋತ್ರ ಸಿಂಹಾಸನ ರೂಢನೇ, ಮಹಿಮೆಯಲ್ಲಿರುವಾತನೇ. ಓ ಏಳು ದೀಪಸ್ತಂಭಗಳ ನಡುವೆ ಸಂಚರಿಸುವಾತನೇ. ಸ್ತೋತ್ರ ಸಿಂಹಾಸನ ರೂಢನೇ, ಮಹಿಮೆಯಲ್ಲಿರುವಾತನೇ. ಏಳು ದೀಪಸ್ತಂಭಗಳ ನಡುವೆ ಸಂಚರಿಸುವಾತನೇ. ರಾಜ್ಯವು ಬಲ ಮಹಿಮೆಯು ನಿನ್ನವು ಯೇಸುವೆ. ಸ್ತೋತ್ರಕ್ಕೆ ಘನಮಾನಕ್ಕೆ, ಸ್ತೋತ್ರಕ್ಕೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ರಾಜ್ಯವು ಬಲ ಮಹಿಮೆಯು ನಿನ್ನವು ಯೇಸುವೆ. ಸ್ತೋತ್ರಕ್ಕೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ ಹಾಲೆಲೂಯಾ. ಆದಿಯು ಅಂತ್ಯವು ನೀನೇ, ನಿತ್ಯ ನಿರಂತರನೇ. ಆಲ್ಫಾ ಓಮೆಗಾ ದೇವರು, ಅತಿ ಪರಿಶುದ್ಧನೇ. ಆದಿಯು ಅಂತ್ಯವು, ಆದಿಯು ಅಂತ್ಯವು ನೀನೇ, ನಿತ್ಯ ನಿರಂತರನೇ. ಥ್ಯಾಂಕ್ ಯು ಯೆಸ್ ಲಾರ್ಡ್. ಆಲ್ಫಾ ಓಮೆಗಾ ದೇವರು, ಅತಿ ಪರಿಶುದ್ಧನೇ. ಯೆಸ್ ಲಾರ್ಡ್. ರಾಜ್ಯವು ಬಲ ಮಹಿಮೆಯು ನಿನ್ನವು ಯೇಸುವೆ. ಗ್ಲೋರಿ ಗ್ಲೋರಿ. ಎಸ್ ನಿಗಮನ ಶೆಕೆಂದರಲನ್ನ ನಾಂತುನ. ಥ್ಯಾಂಕ್ ಯು ಹೋಲಿ ಯು ಗಾಡ್. ಯೋಗ್ಯನೇ. ರಾಜ್ಯವು ರಾಜ್ಯವು ಬಲ ಮಹಿಮೆಯು ನಿನ್ನವು ಯೇಸುವೆ. ಗ್ಲೋರಿ ಗ್ಲೋರಿ. ಎಸ್ ಮ್ಯಾನ್. ಥ್ಯಾಂಕ್ ಯು ಹೋಲಿ ಯು ಗಾಡ್. ನಾವುಗೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಹೋಲಿ ಯು ಗಾಡ್. ಯಜ್ಞದ ಕುರಿಯ ದಾತನೇ,
ಶ್ರೇಷ್ಠ ನ್ಯಾಯಾಧಿಪತಿಯೇ, ನಿನ್ನನ್ನು ನಂಬಿದವರಿಗೆ ಜಯಮಾಲೆ ಕೊಡುವಾತನೇ, ಯಜ್ಞದ ಕುರಿಯಾದಾತನೇ, ಯಜ್ಞದ ಕುರಿಯಾದಾತನೇ, ಶ್ರೇಷ್ಠ ನ್ಯಾಯಾಧಿಪತಿಯೇ, ನಿನ್ನನ್ನು ನಂಬಿದವರಿಗೆ ಜಯಮಾಲೆ ಕೊಡುವಾತನೇ, ರಾಜ್ಯವು ಬಲ ಮಹಿಮೆಯು ನೀ ಮಾತ್ರ ಯೇಸುವೇ, ನಿನಗೆ ಮಾತ್ರ ಸ್ವಾಮಿ, ಸ್ತೋತ್ರಕ್ಕೆ ನನ್ನ ಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಲ್ಲೆಲೂಯ. ರಾಜ್ಯವು ಬಲ ಮಹಿಮೆಯು ನಿನ್ನವು ಯೇಸುವೇ, ಸ್ತೋತ್ರಕ್ಕೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. Hallelujah, glory, glory, hallelujah. ತುತ್ತೂರಿಯ ಶಬ್ದ, ತುತ್ತೂರಿಯ ಶಬ್ದದೊಡನೆ, ಓ ಮೇಘಗಳೊಂದಿಗೆ, ಮೇಘಗಳೊಂದಿಗೆ ನನ್ನನ್ನು ಕೈಯಲ್ಲಿ ಬರುವಾತನೇ, ಅತಿ ಪ್ರಭಾವದೊಡನೆ ಬೇಗನೆ ಬರುವಾತನೇ, ಬೇಗನೆ ಬರುವಾತನೇ. ಥ್ಯಾಂಕ್ ಯು ಹೋಲಿ ಗಾಡ್. ತುತ್ತೂರಿಯ ಶಬ್ದದೊಡನೆ ಮೇಘಗಳೊಂದಿಗೆ, ಥ್ಯಾಂಕ್ ಯು ಹೋಲಿ ಗಾಡ್. ಪರಿಭಾವದೊಡನೆ, ಗ್ಲೋರಿ, ಬೇಗನೆ ಬರುವಾತನೇ. ಓ ರಾಜ್ಯವು ಬಲ ಮಹಿಮೆಯು ನಿನ್ನವು ಯೇಸುವೇ, ಗ್ಲೋರಿ, ಗ್ಲೋರಿ, ಸ್ತೋತ್ರಕ್ಕೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ರಾಜ್ಯವು ಬಲ ಮಹಿಮೆಯು ನಿನ್ನವು ಯೇಸುವೇ. ಹೋಲಿ ಜೀಸಸ್, ಗಮನ ಶೆಖೆ ಲಿರಂಡಾರೋ ಕೋಟಾಲ ತೇರ ತಲವೋ, ನೀ ಮಾತ್ರ ಯೋಗ್ಯನೇ. ರಾಜ್ಯವು ಬಲ ಮಹಿಮೆ, ಗ್ಲೋರಿ, ನಾವು ಯೇಸುವೇ, ಸ್ತೋತ್ರಕ್ಕೆ ರಾಜ್ಯವು ಬಲ ಮಹಿಮೆಯು ನಿನ್ನವು ಯೇಸುವೇ. ಗ್ಲೋರಿ ಸ್ತೋತ್ರಕ್ಕೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ರಾಜ್ಯವು ಬಲ ಮಹಿಮೆಯು ನಿನ್ನವು ಯೇಸುವೇ. ನಮ್ಮ
ಎತ್ತುತ್ತಾ ಆತನ ಸನ್ನಿಧಾನದಲ್ಲಿ ಆತನನ್ನು ಘನಪಡಿಸುತ್ತಾ ಆತನ ಮಹಿಮೆಯನ್ನು ಕಾಣುತ್ತಾ ಆತನ ಸನ್ನಿಧಾನದಲ್ಲಿ ಓ ಗ್ಲೋರಿ ಆಫ್ ಗಾಡ್ ಓಹೋ ನಿಗಮನ ಶೇಖೆ Hallelujah, we worship you. Hallelujah, we worship you, Holy God. Hallelujah, glory, glory, glory. Hallelujah, we worship you, Holy God. Hallelujah, Rajavu, yes, Rajavu, Balamaimeyu, Ninavu, Stotrake, Ganamanake, ನಾವು ಇದ್ದ ಸ್ಥಳದಲ್ಲೇ ನೀವು ಕುಳಿತುಕೊಳ್ಳ್ರಿ. ಕುಳಿತುಕೊಂಡ ಹಾಗೆ ನಮ್ಮ ಹೃದಯಗಳನ್ನು ನಾವು ದೇವರ ಕಡೆ ಎತ್ತೋಣ. ಥ್ಯಾಂಕ್ ಯು ಜೀಸಸ್. ಆತನ ಉಪಕಾರಗಳನ್ನು ನಾವು ನೆನೆಸೋಣ. ಆತ ನಿಜವಾಗಿ ಒಳ್ಳೆಯವನು, ಒಳ್ಳೆಯದನ್ನೇ ನಮ್ಮ ಜೀವಿತದಲ್ಲಿ ಮಾಡಿದ ಆತನು. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಒಂದು ಕ್ಷಣ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಎಲ್ಲರೂ ಆತನಿಗೆ ಉಪಕಾರ ಸ್ತುತಿ ಸಲ್ಲಿಸಿ ಥ್ಯಾಂಕ್ಸ್ ಗಿವಿಂಗ್ ಕೊಡ್ರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. Hallelujah. Thank you, Jesus. Praise you, Jesus. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಆತನ ಉಪಕಾರ ನಾವು ನೆನೆಸ್ಕೊಳ್ಳೋಣ. ಸ್ಮೂತ್ ಆಗಿ ಆತನನ್ನು ಆರಾಧನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಎಸ್, ಥ್ಯಾಂಕ್ ಯು ಲಾರ್ಡ್. ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿಕೊಂಡ ಆತನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಪ್ರೀತಿಸಿದ ಆತನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಕಾದು ನಡೆಸಿದ ಆತನೇ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಜೊತೆಗಾರನೇ ಜೊತೆಗಾರನೇ ಸಂತೈಸುವ ಕರ್ತನೇ. ಎಲ್ಲರೂ ಹೇಳೋಣ. ಜೊತೆಗಾರನೇ ಜೊತೆಗಾರನೇ ಸಂತೈಸುವ ಕರ್ತನೇ. ಆರಾಧನೆ 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 ಯೇಸು
ನನ್ನ ಜೀವನ ಸಭೆ. ಕಮ್ ಆನ್ ಚರ್ಚ್, ನಮ್ಮ ಕೈಗಳನ್ನು ಎತ್ತುತ್ತ ಹೇಳೋಣ. ಎಸ್ ಫಾದರ್, ಆರಾಧನೆ ಯೇಸುವೇ, ಹಲ್ಲೆಲೂಯಾ, ಆರಾಧನೆ ಹಲ್ಲೆಲೂಯಾ, ಆರಾಧನೆ ಯೇಸುವೇ. ಜೊತೆಗಾರನೇ ಎಲ್ಲ ನಿಮ್ಮ ಸ್ವರ ಕೇಳಿಸಲಿ. ಕಮ್ ಆನ್. ಎಸ್ ಎಸ್, ಥ್ಯಾಂಕ್ ಯು ಲಾರ್ಡ್. ದೇವರ ಮಕ್ಕಳ ಸ್ವರ ಕೇಳಿಸುವಾಗ ಸೈತಾನನಿಗೆ ಅವಮಾನವಾಗ್ತದೆ. ಎಸ್ ಎಸ್, ಥ್ಯಾಂಕ್ ಯು ಜೀಸಸ್. ಓ ಎಸ್ ಫಾದರ್. ಕಮ್ ಆನ್ ಚರ್ಚ್, ಹೇಳನೆಲ್ಲರೊಟ್ಟಾಗಿ ಆರಾಧನೆ ಹಲ್ಲೆಲೂಯಾ, ಆರಾಧನೆ ಯೇಸುವೇ, ಹಲ್ಲೆಲೂಯಾ, ಆರಾಧನೆ ಹಲ್ಲೆಲೂಯಾ, ಆರಾಧನೆ ಯೇಸುವೇ. ಭಯಪಡೆನು ನನ್ನ ಜೊತೆಗಿರಲು ನೀ, ನನ್ನ ಕೈಯರು ನಿನ್ನ ಕೈಯಲ್ಲಿ. ಹಲ್ಲೆಲೂಯಾ, ಆರಾಧನೆ ಹಲ್ಲೆಲೂಯಾ, ಆರಾಧನೆ ಯೇಸುವೇ, ಹಲ್ಲೆಲೂಯಾ, ಆರಾಧನೆ ಹಲ್ಲೆಲೂಯಾ, ಆರಾಧನೆ ಯೇಸುವೇ. ಕೊನೆಯದಾಗಿ ಒಂದು ನಿಮಿಷ ನಾವು ಎದ್ದಿದ್ಕೊಂಡು ವಾಕ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮನ್ನು ಸಿದ್ಧಪಡಿಸ್ಕೊಳ್ಳೋಣ. ಥ್ಯಾಂಕ್ ಯು. ಒಂದು ಕ್ಷಣ ರಕಾರ ಲ ಬಾ 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 ಲಕುರ ಮಂದೆರೆಯ ರಬಹಾಸೆ ಲಮೋರ 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 ಶಕ ಲಿಬ್ರಹಾನ್ಸೆ ಲೋಕುಮ ಲೆಹಮೋ. ಎಸ್, ಅಗಲವಾಗಿ ತೆರೆಯೋಣ, ನಮ್ಮ ಬಾಯಿಗಳನ್ನು ಅಗಲವಾಗಿ ತೆರೆಯೋಣ. ದೇವರ ಆತ್ಮನು ನಮ್ಮ ಬಾಯಿಂದ ಏನು ಹೊರಗೆ ತರಲಿಕ್ಕೆ ಇಷ್ಟಪಟ್ಟಿದ್ದನು. ಎಸ್, ಕಮಾನ್ ಕಮಾನ್ ಚರ್ಚ್. ಶಬಾಲ ಶರಾಮ ಶಲಾರೆ ಶಕೋ ಲಕೋ ರೆಬೆ ರೆಬ್ರೋ ಸೆತ್ರೋಮೋ. ಹಾಲಲು ಜೊತೆಗಾರನೆ ನನ್ನ ಜೊತೆಗಾರನೆ ಸಂತೈಸುವ. ಆತನ ಸಂತೈಸುವಿಕೆ ನೆನಪು ಮಾಡಿಕೊಂಡು ಹೇಳೋಣ. ನನ್ನನ್ನು ನಿಮ್ಮನ್ನು ಸಂತೈಸಿದ ಕರ್ತನು ಆತನೇ. Come on, church. Hallelujah. ಆರಾಧನೆ Hallelujah. ಆರಾಧನೆ ಯೇಸುವೇ. Hallelujah. ಆರಾಧನೆ Hallelujah. ಆರಾಧನೆ ಯೇಸುವೇ. ಸಂಗಾತಿಯೇ ನನ್ನ ಸಂಗಾತಿಯೇ ನನ್ನ ಜೀವದ ಸಂಗಾತಿಯೇ. ಎಸ್, ನಮ್ಮೆಲ್ಲರ ಸಂಗಾತಿ ಆತನೇ. ಸಂಗಾತಿಯೇ ನನ್ನ ಸಂಗಾತಿಯೇ ನನ್ನ ಜೀವದ ಸಂಗಾತಿಯೇ.
ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸುವೇ. Thank you, Lord. Hallelujah. Thank you, Jesus. Thank you for your holy presence, oh God. ದೊಡ್ಡ ಚಪ್ಪಾಳೆ ತಟ್ಟೋಣ ಆತನ ಸಾನ್ನಿಧ್ಯಕ್ಕಾಗಿ. ಚಪ್ಪಾಳೆ ತಟ್ಟಿ ಆತನನ್ನು ಘನಪಡಿಸೋಣ. ಓ ಆತನ ಮಹಿಮೆಗಾಗಿ. ಎಸ್, ಜೋರಾಗಿ ಜೋರಾಗಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾರ್ ಯುವರ್ ಗ್ಲೋರಿ, ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್. ಇನ್ನು ಜೋರಾಗಿ ಕಮ್ ಆನ್ ಚರ್ಚ್. ಎಸ್, ಎಲ್ಲ ಮಹಿಮೆ ನಿನಗೆ. ಆಲ್ ಗ್ಲೋರಿ ಟು ಯೋರ್ ಗಾಡ್. Hallelujah. Thank you, Jesus. Thank you, Jesus. Thank you, Jesus. ಘನತೆ ಮಾನ ಮಹಿಮೆ ನಿನ್ನೊಬ್ಬನಿಗೆ ರಾಜ. ನಮ್ಮ ಕೂಡ ಮಾತನಾಡು. ಇನ್ ಜೀಸಸ್ ನೇಮ್. ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ಕುಳಿತುಕೊಳ್ಳೋಣ. ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋಣ. ದೇವರ ಸೇವಕರಂತ ಪಾಸ್ಟರ್ ದಿನಕರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅವರು ತನ್ನ ಊರಿಗೆ ಹೋಗಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಈಗ ಅವರ ಮೂಲಕ ನಾವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಎಲ್ಲರೂ ಚಪ್ಪಾಳೆ ತಟ್ಟೋಣ. 84 is very ಜೋರ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕರ್ತನಲ್ಲಿ ಪ್ರಿಯವಾದವರೇ, ಸಭಾಪಾಲಕರಿಗೂ ಹಾಗೂ ಸಭೆಯ ಪ್ರತಿಯೊಬ್ಬ ಮೆಂಬರ್ಗಳಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಈ ಒಂದು ಬೆಳಗಿನ ಜಾವದಲ್ಲಿ ದೇವರು ನಮ್ಮೊಂದಿಗೆ ಮಾತಾಡುವುದಕ್ಕಾಗಿ ಕೂಡಿ ಬಂದಿದ್ದೇವೆ. ದೇವರು ನಮ್ಮ ಕೂಡ ಮಾತಾಡುವವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯವಾದವರೇ, ಈ ಒಂದು ಬೆಳಗಿನ ಜಾವ ದೇವರ ವಾಕ್ಯ ನಮ್ಮ ಮುಂದೆ ಇಡಲ್ಪಟ್ಟಿದೆ. ದೇವರ ವಾಕ್ಯವನ್ನು ನಾವು ಕೇಳಿ ಆತನ ಸನ್ನಿಧಿಯಲ್ಲಿ ಎಂಥವರಾಗಬೇಕೋ ಅಂಥವರಾಗಿಯೇ ಜೀವಿಸುವಂತೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕಾಗುತ್ತೆ. ನಾವೊಂದು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ಕರ್ತನೆ ನಿನಗೆ ಸ್ತೋತ್ರಪ್ಪ. ದೇವರೇ, ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಸುರಿಯಲ್ಪಡಲಿ. ನಿನ್ನ ವಾಕ್ಯವನ್ನು ನಾವೆಲ್ಲರೂ ಕೇಳಿ ನಮ್ಮ ಜೀವಿತದಲ್ಲಿ ದೇವರಾದ ನಿನ್ನನ್ನು ನಾವು ಮಹಿಮೆ ಪಡಿಸಲಿಕ್ಕಾಗುವಂತೆ ಸಹಾಯ ಮಾಡು. ವಿಶೇಷವಾಗಿ ಕರ್ತನೆ, ನಿನ್ನ ವಾಕ್ಯವನ್ನು ಬೋಧಿಸುವಂಥ ನಿನ್ನ ದಾಸನಾದ ನನ್ನನ್ನು ನಿನ್ನ ಶಿಲುಬೆಯ ಮರೆಯಲ್ಲಿ ಇಟ್ಟುಕೊಂಡು ಕರ್ತನೆ, ಪರಿಶುದ್ಧಾತ್ಮನ ಮೂಲಕ ನೀನು ಮಾತನಾಡುವಂತೆ ಬೇಡಿಕೊಳ್ಳುತ್ತೇವೆ. ತಂದೆಯ ದೇವರೇ, ಸಹಾಯ ಮಾಡು. ಎಲ್ಲರ ಹೃದಯಗಳು ತೆರೆಯಲ್ಪಡಲಿ. ನಿನ್ನ ವಾಕ್ಯಕ್ಕೋಸ್ಕರ ದಾಹದಿಂದ ತುಂಬಲ್ಪಡಲಿ. ದೇವರೇ, ಕೇಳಿ ಆನಂದ ಭರಿತರಾಗಿ ಆಶೀರ್ವಾದದೊಂದಿಗೆ ತಮ್ಮ ಮನೆಗಳಿಗೆ ಹೊರಟು ಹೋಗುವಂತೆ ಸಹಾಯ ಮಾಡು. ನಡೆಸು ಕರ್ತನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆ. ಆಮೇನ್. ಕರ್ತನಲ್ಲಿ ಪ್ರಿಯವಾದವರೇ, ದೇವರ ವಾಕ್ಯ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ಳೋಣ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನು ನಾವು ಓದಿಕೊಳ್ಳೋಣ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಥ್ಯಾಂಕ್ ಯು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ವಾಕ್ಯವನ್ನು ನಾವು ಇವತ್ತು ಹೊಸದಾಗಿ ಅಲ್ಲ ಕೇಳ್ತಿರೋದು. ಭಾಳ ಸಮಯದಿಂದ ಈ ವಾಕ್ಯವನ್ನು ನಾವು ಕೇಳಿದ್ದೇವೆ. ನಾನೇ ಕೇಳಿದ್ದೇನೆ. ಇದೇ ಸ್ಥಳದಲ್ಲಿ ದೇವರು ವಿಧ ವಿಧವಾದ ರೀತಿಯಲ್ಲಿ
ನಮ್ಮ ಸಂಗಡ ಮಾತನಾಡಿದ್ದನ್ನು ನಾನೇ ಕೇಳಿಸ್ಕೊಂಡಿದ್ದೇನೆ. ಹಾಗೆ ನೀವು ಕೂಡ ಕೇಳಿಸ್ಕೊಂಡಿದ್ದೀರಿ. ಆದರೆ ತಿರುಗಿ ದೇವರು ನಿನ್ನ ಸಂಗಡ ಮಾತನಾಡುತ್ತಿದ್ದಾನೆ. ಯಾಕೆ ಮಾತಾಡುತ್ತಿದ್ದಾನೆ ಎಂಬ ಒಂದು ಕ್ವಶನ್. ಯಾಕೆ ಮಾತಾಡುತ್ತಿದ್ದಾನೆ? ಇಷ್ಟು ದಿವಸ ಮಾತನಾಡಿದ್ದರಲ್ಲಿ ನೀನು ಪೂರ್ಣ ವಿಧೇಯತೆಯನ್ನು ನಿನ್ನ ಜೀವನದಲ್ಲಿ ತೋರಿಸಲಿಲ್ಲ. ವಿಧೇಯತೆ ಇಲ್ಲ. ವಿಧೇಯತೆ ಇದ್ದರೆ ದೇವರು ಮಾತಾಡುವುದಿಲ್ಲ. ಯಾವಾಗ ನಾವು ಜೀವನದಲ್ಲಿ ಅವಿಧೇಯರಾಗಿ ಹೋಗುತ್ತೇವೋ ಆವಾಗ ದೇವರು ಪದೇ ಪದೇ ನಮ್ಮ ಸಂಗಡ ಮಾತನಾಡ್ತಾನೆ. ಉದಾಹರಣೆಗಾಗಿ ದೇವರ ವಾಕ್ಯದಲ್ಲಿ ಒಂದು ನಾವು ನೋಡ್ತೇವೆ. ಸಮುವೇಲನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ತೆಗೆದು ಏನು ಬೇಡ. ಸಮುವೇಲನನ್ನು ದೇವರು ಎಷ್ಟು ಸಾರಿ ಕರೆದ? 4 ಸಾರಿ ಕರೀತಾನೆ. 3 ಸಾರಿ ಕರೆದಾಗಲೂ ಸಮುವೇಲನು ದೇವರ ಮಾತಿಗೆ ವಿಧೇಯನಾಗಲಿಲ್ಲ. ಹೌದಾ? ದೇವರ ಮಾತಿಗೆ ಸಮುವೇಲನು ವಿಧೇಯನಾಗಲಿಲ್ಲ. ದೇವರ ಬಳಿಗೆ ಹೋಗಬೇಕಾದವನು ತನ್ನ ಯಜಮಾನ ಯಾಜಕನ ಬಳಿಗೆ ಆತನು ಹೋಗುತ್ತಿದ್ದಾನೆ. ಆದ್ದರಿಂದ ಕೊನೆಯದಾಗಿ ದೇವರು ಸಮುವೇಲನ ಕೂಡ ಮಾತನಾಡ್ತಾನೆ, ಕರೆದು ಮಾತಾಡಿದ್ದಾನೆ. ಆವಾಗ ಆತನು ದೇವರ ವಾಕ್ಯಕ್ಕೆ ವಿಧೇಯನಾಗುತ್ತಾನೆ. ದೇವರ ವಾಕ್ಯ ಪರಲೋಕದಲ್ಲಿದ್ದಂಥ ದೇವರ ವಾಕ್ಯ ಇಲ್ಲಿ ನಾವು ನೋಡುವ ಪ್ರಕಾರ ಆ ವಾಕ್ಯವೇ ದೇವರಾಗಿತ್ತು. ಈಗ ದೇವರು ಯಾರು? ವಾಕ್ಯ. ದೇವರೇ ವಾಕ್ಯ. ವಾಕ್ಯವೇ ದೇವರು. ಆದ್ದರಿಂದ ನಾವು ಇದರಲ್ಲಿ ಯಾವುದನ್ನು ತೆಗೆಯುವಂಗಿಲ್ಲ, ಹಾಕುವಂಗಿಲ್ಲ. ದೇವರೇ ವಾಕ್ಯ, ವಾಕ್ಯವೇ ದೇವರು. ಆದ್ದರಿಂದ ಆದಿಯಲ್ಲಿದ್ದಂಥ ಆ ವಾಕ್ಯ ನಮಗೆ ದೇವರ ಬಳಿಯಲ್ಲಿದ್ದನು. ಆ ವಾಕ್ಯ ದೇವರ ಬಳಿಯಲ್ಲಿ ಇದ್ದನು ಎಂಬುದಾಗಿ ಹೇಳ್ತೇವೆ. ಪ್ರಿಯರೇ, ಆ ವಾಕ್ಯ ದೇವರ ಬಳಿಯಲ್ಲಿ ಇತ್ತು ನಿಜ. ಆದರೆ ವಾಕ್ಯ ಎಲ್ಲಿಗೆ ಬಂತು? ನಾವು ಅದೇ 1ನೇ ಅಧ್ಯಾಯದಲ್ಲಿ 14ನೇ ವಚನ ನೋಡ್ತಾ ಇದ್ದೇವೆ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹೌದು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಹೌದು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಇಲ್ಲಿ ನನಗೆ ಒಂದು ಚೂರು ಮಿಸ್ಟೇಕ್ ಕಾಣ್ತಾ ಇದೆ. ಅಲ್ಲ, ನಿಮಗೆ ಹೇಗೆ ಕಾಣ್ತದೋ ಗೊತ್ತಿಲ್ಲ. ಯೇಸು ಕ್ರಿಸ್ತನ ಅವತಾರ ಪುರುಷನು ಅಥವಾ ದೇವರಿಂದ ಕಳಿಸಲ್ಪಟ್ಟವನ? ದೇವರಿಂದ ಕಳಿಸಲ್ಪಟ್ಟವನು. ಅವತಾರ ಇಲ್ಲ. ಇಲ್ಲಿ ಏನು ಬರೆದಿದ್ದಾರೆ ಅಂದರೆ ಅವತಾರ ಎತ್ತಿ ಬಂದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾನು ಏನು ಮಾಡಿದ್ದೇನೆ? ಅದನ್ನು ಹೊಡೆದಾಕಿಬಿಟ್ಟಿದ್ದೇನೆ. ಅದನ್ನು ಹೊಡೆದಾಕಿಬಿಟ್ಟು ದೇವರ ವಾಕ್ಯ ಎಂಬವನು ಮನುಷ್ಯನಾಗಿ ಭೂಮಿಗೆ ಬಂದನು ಎಂಬುದಾಗಿ ನಾನು ಬರ್ಕೊಂಡಿದ್ದೇನೆ. ದೇವರಾಗಿದ್ದತನು ಮನುಷ್ಯನಾಗಿ ಮರಿಯಳ ಗರ್ಭದಲ್ಲಿ ಆತನು ಭೂಮಿಗೆ ಬಂದನು, ಜನಿಸಿ ಬಂದನು ಎಂಬುದಾಗಿ ನಾವು ನೋಡ್ತೀವಿ. ಈ ವಾಕ್ಯ ನೋಡಿ ನಮಗೆ ಎಷ್ಟೋ ಸುಲಭವಾಗಿ ಬಂದಿದೆ, ನಮ್ಮ ಕೈಗಳಿಗೆ ಸಿಕ್ಕಿದೆ. ಒಂದು ಕಾಲದಲ್ಲಿ ದೇವರ ವಾಕ್ಯಕ್ಕೋಸ್ಕರ ಜನರು ಎಷ್ಟೊಂದು ಕಷ್ಟಪಡುತ್ತಿದ್ದರು ಎಂಬುದಾಗಿ ಅನೇಕರಿಗೆ ಇವತ್ತು ಗೊತ್ತಿಲ್ಲ. ಅಮೇರಿಕದಲ್ಲಿ ಒಬ್ಬರು ಸೇವಕರಿದ್ದಾರೆ. ಅವರ ಹೆಸರು ಕ್ರಿಸ್ಪಾನಸ್ ಅಂತ. ಯಾರಿಗೆ ನಿಮಗೆ ಗೊತ್ತಿರೋದು ಡೌಟು? ಗೊತ್ತೇ? ಕ್ರಿಸ್ಪಾನಸ್ ಅಂತ. ಅವರು ವರ್ಷ ಮಂಗಳೂರಿನಲ್ಲಿ, ಇದು ಸಾಧಾರಣವಾಗಿ 74-75 ಒಳಗಡೆಯ ಕತೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಆ ಮೀಟಿಂಗ್ಗೆ ನಾನು ಅಟೆಂಡ್ ಆಗಿದ್ದೇನೆ. ಅವರು ಮೀಟಿಂಗ್ಗೆ ಹೋದ ಎಲ್ಲ ದೇಶದಲ್ಲಿ ಕೂಡ ಅನೇಕ ದೇವರ ವಾಕ್ಯಗಳನ್ನು ಬ್ಯಾಗ್ನಲ್ಲಿ ಹೊತ್ಕೊಂಡು ಹೋಗುವವರಂತೆ. ಬ್ಯಾಗ್ನಲ್ಲಿ ಹೊತ್ತುಕೊಂಡು ಹೋಗಿ ಆ ದೇಶಕ್ಕೆ ತಲುಪಿಸ್ತಾ ಇದ್ದರು, ಆ ದೇಶಕ್ಕೆ ಮುಟ್ಟಿಸ್ತಾ ಇದ್ದರು. ಪ್ರಿಯರೇ, ಎಷ್ಟೊಂದು ಪವರ್ಫುಲ್ ಮ್ಯಾನ್ ಅಂದರೆ, ದೇವರ ಸೇವಕನಂದರೆ, ಕಸ್ಟಮ್ ಅಧಿಕಾರಿಗಳು ಬಂದು
ಅವರ ಬ್ಯಾಗನ್ನು ನೋಡಿ ಅವರನ್ನು ಅರೆಸ್ಟ್ ಮಾಡದ ಹಾಗೆ ದೇವರೇ ಎಲೀಷನು ಪ್ರಾರ್ಥನೆ ಮಾಡಿದಾಗೆ ಅವರು ಪ್ರಾರ್ಥನೆ ಮಾಡ್ತಿದ್ರಂತೆ. ಏನು ಪ್ರಾರ್ಥನೆ ಮಾಡ್ತಿದ್ರು? ದೇವರೇ ಈ ಕಸ್ಟಮ್ ಅಧಿಕಾರಿಗಳ ಕಣ್ಣುಗಳನ್ನು ಕಂಪ್ಲೀಟ್ ಮುಚ್ಚಿಸಿಬಿಡು ದೇವರೇ ಅಂತ. ಹಾಗೆ ಅವರಿಗೆ ಅದು ಏನು ಅಂತ ಗೊತ್ತೇ ಆಗೋದಿಲ್ಲ, ಅವರು ಅದನ್ನು ಮುಟ್ಟಕ್ಕೆ ಬರ್ತಿರಲಿಲ್ಲ ಅಂತೆ. ಆ ಬ್ಯಾಗ್ ಬೈಬಲ್ ಇರುವಂಥ ಆ ಒಂದು ಬ್ಯಾಗನ್ನು ಟಚ್ ಮಾಡೋಕ್ಕೆ ಬರ್ತಿರಲಿಲ್ಲ, ಪಾಸಾಗಿ ಹೋಗ್ತಿದ್ರು. ಹೀಗೆ ಕೆಲವು ಕಡೆಗೆ ಅವರು ಕೆಲವು ದೇಶಕ್ಕೆ ಸತ್ಯವೇದವನ್ನು ಅವರು ತೆಗೆದುಕೊಂಡು ಹೋಗುತ್ತಿದ್ದರು. ಒಂದು ಕಡೆ ಹಾಗೆಯೇ ಹೋಗುತ್ತಿರುವಾಗ ಕೆಲವು ಕಡೆ ಕಸ್ಟಮ್ ಅಧಿಕಾರಿಗಳಿಂದ ಎಲ್ಲರಿಂದ ಅವರು ಬಿಡುಗಡೆ ಹೊಂದಿದ್ದಾರೆ. ಮಂಗಳೂರಿಗೆ ವರ್ಷ ಅವರು ಬರ್ತಿದ್ದರು. ನಾನು ಕೆಲವು ವರ್ಷ ಆ ಮೀಟಿಂಗ್ಗೆ ಅಟೆಂಡ್ ಆಗಿದ್ದೇನೆ. ಪ್ರಿಯರೇ, ಒಳ್ಳೆ ಗುಡ್ ಸೇವಕರು ಅವರು, ಪವರ್ಫುಲ್ ಸೇವಕರು, ಹೀಲಿಂಗ್ ಫಾರ್ ಎಲ್ಲ ಇತ್ತು ಅವರಲ್ಲಿ. ಒಂದು ದೇಶಕ್ಕೆ ಎಲ್ಲಿಗೋ ಬೈಬಲನ್ನು ಒಂದಷ್ಟು ಹಿಡ್ಕೊಂಡು ಹೋಗ್ತಾ ಇದ್ದರಂತೆ ಕಸ್ಟಮ್ ಅಧಿಕಾರಿಗಳು. ಅದೇ ರೀತಿ ಪ್ರಾರ್ಥನೆ ಮಾಡಿ ಅವರ ಕಣ್ಣು ಮುಚ್ಚಿಸಿ ಅವರು ದೇವರ ವಾಕ್ಯ ತಗೊಂಡು ಹೋದ್ರಂತೆ. ಮನೆ ಹತ್ತಿರ ಬಂದಾಗ ಮನೆ ಹತ್ತಿರ ಹೋಗಿ ಆ ಮನೆಯ ಬಾಗಿಲನ್ನು ತೆರೆದ್ರಂತೆ. ಆ ಬೈಬಲ್ ಯಾವ ಮನೆಗೆ ಸೇರಬೇಕಾಗಿತ್ತೋ ಆ ಮನೆಯ ಬಾಗಿಲು ತಟ್ಟಿದಂತೆ. ಮನೆಯ ಒಳಗಿಂದ ಬಂದ್ರಂತೆ. ಬಂದು ಬಾಗಿಲು ತೆರೆದರು. ಬಾಗಿಲು ತೆರೆದಾಗ ಅವರ ಕಣ್ಣು ಒಳಗೆ ಹೋದಾಗ ನೋಡಿದ್ಯಾರನ್ನು ಗೊತ್ತಾ? ಪೊಲೀಸ್ನವರನ್ನು. ಅವರ ಕಣ್ಣು ಹೋಗಿ ಪೊಲೀಸ್ನವರನ್ನು ನೋಡಿದೆ. ಪೊಲೀಸ್ನವರೊಂದು ಇಬ್ಬರು ಅಲ್ಲಿ ಕೂತ್ಬಿಟ್ಟಿದ್ದಾರೆ ಒಳಗೆ. ಇವರಿಗೆ ಒಂದೇ ಸಾರಿ ಜುಮ್ಮಾಯ್ತಂತೆ, ಮೈ ಜುಮ್ಮಾಯಿತು. ಆದರೂ ಧೈರ್ಯ ಮಾಡಿಕೊಂಡು ಆವಾಗ ಒಳಗಿಂದ ಹೇಳಿದ್ರಂತೆ, ಭಯಪಡಬೇಡಿ, ಅವರು ಪೊಲೀಸಿನವರಾದರೆ ನಮ್ಮವರೇ, ಬಿಲೀವರ್ಸ್ ಅಂತ ಹೇಳಿದ ಕೂಡಲೇ ಇವರಿಗೆ ಧೈರ್ಯ ಬಂತಂತೆ. ಒಳಗೆ ಸೇರಿಬಿಟ್ರು, ಒಳಗೆ ಹೋಗಿ ಕೂತ್ಬಿಟ್ರು. ದೇವರ ವಾಕ್ಯ ನೋಡಿ, ನಾವು ಇವತ್ತು ಭಾಳ ಸುಲಭವಾದ ರೀತಿಯಲ್ಲಿ ಬೈಬಲನ್ನು ಕೈಯಲ್ಲಿ ಹಿಡಿದುಕೊಂಡು ನಾವು ಧ್ಯಾನ ಮಾಡ್ತೇವೆ. ಕೆಲವರಿಗೆ ಬೈಬಲೇ ಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ನಾನು ಸೇವೆ ಮಾಡ್ತಿರುವಾಗ ಒಬ್ಬರು ನನ್ನನ್ನು ಒಂದು ಮೀಟಿಂಗಿಗೆ ಕರೆದ್ರು. ಅವರು ನಮ್ಮ ಮಂಗಳೂರಿನವರೇ. ಅವರು ಸುಂದರ್ ಅಮ್ಮಣ್ಣನ ಏನೋ ಅವರ ಹೆಸರಿತ್ತು. ಅವರು ಬೆಂಗಳೂರಿನಲ್ಲಿ ಒಂದು ಟೀಮ್ ಕಟ್ಟಿದ್ರು, ಸೋಲ್ಜರ್ ಫಾರ್ ಕ್ರೈಸ್ಟ್ ಅಂತ. ಯಾವುದು? ಸೋಲ್ಜರ್ ಫಾರ್ ಕ್ರೈಸ್ಟ್ ಒಂದು ಟೀಮ್ ಇರ್ತಾರೆ. ಆ ಸಂಸ್ಥೆಗೆ ಪ್ರಸಂಗ ಮಾಡೋದಕ್ಕೆ ನನ್ನನ್ನು ಕರೆದರು. ದೇವರ ವಾಕ್ಯ ಹಂಚುವಾಗ ಅನೇಕರ ಕೈಯಲ್ಲಿ ಬೈಬಲ್ ಇದೆ. ಆ ಒಂದು ಟೀಮಿನ ಪ್ರೆಸಿಡೆಂಟ್ ಕೈಯಲ್ಲೇ ಬೈಬಲ್ ಇಲ್ಲ. ಹಲ್ಲೆಲೂಯ! ಎಂಥ ಒಂದು ಆಶ್ಚರ್ಯ ನೋಡಿ. ಮಾಡ್ತಾರೆ ಕೆಲವರು, ಬೈಬಲ್ ಹಿಡ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡುವಂಥವರಿದ್ದಾರೆ ಕೆಲವರು. ಇವತ್ತಿಗೂ ಅಷ್ಟೇ ತುಂಬ ಕಷ್ಟಪಡ್ತಾರೆ. ಪ್ರಿಯರೇ, ಆದ್ದರಿಂದ ನಾವು ನೋಡುತ್ತೇವೆ, ದೇವರ ವಾಕ್ಯ ನಮಗೋಸ್ಕರ ಪರಲೋಕದಿಂದ ಕೊಡಲ್ಪಟ್ಟಿರುವುದರಿಂದ ಆ ವಾಕ್ಯ ನಮಗೋಸ್ಕರ ಇದೆ ಎಂಬುದಾಗಿ ನಾವು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಬೇಕು, ನಾವು ಗ್ರಹಿಸಿಕೊಳ್ಬೇಕು. ನನಗೋಸ್ಕರ ದೇವರು ಕಳುಹಿಸಿಕೊಟ್ಟ ವಾಕ್ಯಕ್ಕೆ ನಾನು ಎಷ್ಟರ ಮಟ್ಟಿಗೆ ಗೌರವ ಕೊಡಬೇಕು, ಎಷ್ಟರ ಮಟ್ಟಿಗೆ ವಾಕ್ಯವನ್ನು ನಾನು ಸನ್ಮಾನಿಸಬೇಕು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕು. ಸುಮ್ಮನೆ ನಾವು ದೇವರನ್ನು ಆರಾಧಿಸುವುದಲ್ಲ. ಗಂಭೀರವಾಗಿ ಪ್ರಾರ್ಥನೆ ಮನೆಯಲ್ಲಿ ಮಾಡಬಹುದು, ಕುಟುಂಬ ಪ್ರಾರ್ಥನೆ. ದೇವರ ಆಲಯಕ್ಕೆ ಹೋಗಬಹುದು, ಕಾಣಿಕೆ ಹಾಕಬಹುದು. ಇಂಥವರು ತುಂಬ ಜನ ಇದ್ದಾರೆ. ಇಂಥ ತುಂಬ ಜನರಿದ್ದಾರೆ. KGFನಲ್ಲಿ ಒಬ್ಬರನ್ನು ನೋಡಿದ್ದೇನೆ, CSI ಅವರೇ, ಹೆಸರು ಹೇಳಬಾರ್ದು ನನ್ನ ಲೆಕ್ಕದಲ್ಲಿ. ಅವರು ರಕ್ಷಣೆ ಅನುಭವ ಇಲ್ಲ ಅವರಿಗೆ. ಚರ್ಚಿಗೆ ಫುಲ್ ಪೀಠ, ಆ ಪೀಠ, ಈ ಪೀಠ ಎಲ್ಲ ಕಟ್ಟಿಕೊಟ್ರು. ಆದರೆ ರಕ್ಷಣೆ ಇಲ್ಲದೆ ಈ ಲೋಕ ಬಿಟ್ಟು ಹೋದರು. ಏನು ಪ್ರಯೋಜನ ಆಯಿತು? ನಾವು ಮಾಡುವಂಥ ಪ್ರತಿ ಒಂದೊಂದು ದಾನ ಧರ್ಮಗಳಲ್ಲಿ ನಿಜವಾದ ದೇವರ ದಯೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಬರಬೇಕು. ಪ್ರಿಯರೇ, ದೇವರು ನಮ್ಮ ಮೇಲೆ ತನ್ನ ಆಶೀರ್ವಾದದ ಪ್ರಸನ್ನತೆ ಮಳೆಯೋಪಾದಿಯಲ್ಲಿ ಆತನು ಸುರಿಸಬೇಕು.
ಆವಾಗ ಮಾತ್ರ ನಾವು ನಿಜವಾದ ದೇವರ ಮಕ್ಕಳೆಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ, ಮತ್ತು ನಮ್ಮನ್ನು ನೋಡಿದವರು ಕೂಡ ತಿಳಿದುಕೊಳ್ತಾರೆ. ಇವತ್ತು ಅನೇಕರನ್ನು ನೋಡಿದರೆ ಬಿಲಿವರ್ಸ್ ಅಥವಾ ವಿಶ್ವಾಸಿಗಳು ಎಂದು ಹೇಳುವುದಕ್ಕೇ ಆಗುವುದಿಲ್ಲ. ಆ ರೀತಿ ಕೆಲವರು ನಡ್ಕೊಳ್ತಿದ್ದಾರೆ. ಏನೇ ಇರಲಿ, ನಾವು ಪ್ರಕಟಣೆ 1ನೇ ಅಧ್ಯಾಯ, ಪ್ರಕಟಣೆ 1ನೇ ಅಧ್ಯಾಯ 1ನೇ ವಚನದಿಂದ ಓದ್ರಿ ಕೆಲವು. ಯೇಸು ಕ್ರಿಸ್ತನ ಪ್ರಕಟಣೆಯು. ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೆಹೋವನಿಗೆ ಸೂಚಿಸಿದನು. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸೋನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವರು ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರೂ ಧನ್ಯರು. ಕೈಕೊಂಡು ನಡೆಯುವಂತವರು ಧನ್ಯರು. ಎರಡನೇದಾಗಿ ನಾನು ಹೇಳುತ್ತೇನೆ, ನಿನ್ನ ಕೈಯಲ್ಲಿ ಬೈಬಲ್ ಇದ್ದರೆ ಸಾಲದು. ಬೈಬಲ್ ನಮ್ಮ ಕೈಯಲ್ಲಿ ಇದ್ದರೆ ಸಾಲದು. ಅದಕ್ಕೆ ನಾವು ಏನು ಗೌರವ ಕೊಡಬೇಕೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ತಿಳಿಸುತ್ತದೆ. ಈ ಪ್ರವಾದನಾ ವಾಕ್ಯಗಳನ್ನು ಓದುವಂಥವನು ಧನ್ಯನು. ಒಂದನೇದಾಗಿ ಪ್ರವಾದನಾ ವಾಕ್ಯಗಳನ್ನು ಓದುವಂಥವನು ಧನ್ಯನು. ಎರಡನೇದಾಗಿ ಕೇಳುವಂಥವನು ಧನ್ಯನು. ಮೂರನೇದಾಗಿ ಕೈಕೊಂಡು ನಡೆಯುವಂಥವನು ಧನ್ಯನು. ಈಗ ಒಂದು ಗುಂಪಿನಲ್ಲಿ ದೇವರ ವಾಕ್ಯ, ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು ಇರಬಹುದು. ಎರಡನೇದಾಗಿ ಕೇಳುವಂಥವನು ಇರಬಹುದು. ಯಾರು ಇಲ್ಲ? ಕೈಕೊಂಡು ನಡೆಯುವವರು ಇಲ್ಲ. ಕೈಕೊಂಡು ನಡೆಯುವವರು ಇಲ್ಲ. ಈಗ ದೇವರು ನನ್ನಿಂದ, ನಿನ್ನಿಂದ, ನಮ್ಮಿಂದ ಎದುರು ನೋಡುತ್ತಾ ಇರುವುದು ಏನು? ರಕ್ಷಣೆ ಕೊಟ್ಟಂಥ ದೇವರು ನಮ್ಮಿಂದ ಎದುರು ನೋಡುತ್ತಿರುವುದೇ ನಾವು ಆತನ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ಕೈಕೊಂಡು ನಡೆಯುತ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ವಾಕ್ಯವನ್ನು ನಾವು ನಮ್ಮ ಜೀವಿತದಲ್ಲಿ ಪ್ರೀತಿ ಮಾಡುತ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ದೇವರ ವಾಕ್ಯಕ್ಕೆ ನಾವು ಗೌರವ ಕೊಡುತ್ತೇವೆ. ಇಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವನು ಧನ್ಯನು. ಹಾಗಾದರೆ ವಾಕ್ಯ ಯಾರಿಗೆ ಕೊಡಲ್ಪಟ್ಟಿದೆ? ನಮಗೆ. ಇವತ್ತು ದೇವರ ಮಕ್ಕಳಾಗಿ ಜೀವಿಸುವಂಥ ನಮಗೆ, ಸಭೆಯಾಗಿ ಕೂಡಿ ಬರುವಂಥ ನಮಗೆ ಇವತ್ತು ದೇವರ ವಾಕ್ಯ ಕೊಡಲ್ಪಟ್ಟಿದೆ. ದೇವರ ವಾಕ್ಯ ಪ್ರಿಯವಾದವರೇ, ನಮಗೆ ಎಲ್ಲರಿಗೂ ಬೇಕಾದು. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ. ಮನುಷ್ಯನು ಜೀವವುಳ್ಳ ದೇವರ ವಾಕ್ಯವನ್ನು ತನ್ನ ಜೀವನದಲ್ಲಿ ಆತನು ಯಾವಾಗ ಉಪಯೋಗ ಮಾಡಿಕೊಳ್ಳುತ್ತಾನೋ ಆವಾಗ ಮಾತ್ರ ನಮಗೆ ನಿಜವಾದ ತೃಪ್ತಿ, ನಿಜವಾದ ಸಂತೋಷ, ನಿಜವಾದ ಸಮಾಧಾನ ನಮ್ಮ ಜೀವಿತ, ನಮ್ಮ ಹೃದಯಕ್ಕೆ ಬರುವಂಥದ್ದಾಗಿದೆ. ಅದಕ್ಕೋಸ್ಕರ ಅನೇಕರು ಹಸಿವೆ ಆದ ಕೂಡಲೇ ತಿಂಡಿ ತಿನ್ನುವುದಕ್ಕೆ ಎಷ್ಟು ಹಂಬಲಿಸ್ತಾರೆ ಗೊತ್ತಾ? ಮೊದಲು ಒಂಚೂರು ಏನಾದರೂ ಹೊಟ್ಟೆಗೆ ಹಾಕ್ಕೊಳ್ಬೇಕು. ಬಡ ಪುಣ್ಯ, ಭಾರಿ ಬಡ ಪುಂಡು, ಇನ್ನು ದಾಲನ್ನು ಒಂಚೂರು ತಿನ್ನೋಡು, ಅದಕ್ಕೆ ಹಂಬಲಿಸ್ತಾರೆ. ಆದರೆ ದೇವರ ವಾಕ್ಯಕ್ಕೆ ನೋಡೋಣ, ಈ ರೀತಿ ಯಾರಾದರೂ ಹಂಬಲಿಸ್ತಾರಾ? ಇಲ್ಲ, ದೇವರ ವಾಕ್ಯಕ್ಕೆ ಹಂಬಲಿಸುವುದಿಲ್ಲ. ಆದರೆ ದೇವರ ವಾಕ್ಯಕ್ಕೆ ನಾವು ಹಂಬಲಿಸುವಂಥವರಾಗಬೇಕು ಎಂಬುದಾಗಿ ಪ್ರಿಯರೇ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಒಂದು ವೇಳೆ ನಾವು ಪೂರ್ತಿ ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಹೋಗಿರ್ಬೋದು, ಅರ್ಧಂಬರ್ಧ ದೇವರ ವಾಕ್ಯಕ್ಕೆ ವಿಧೇಯರಾಗಿರ್ಬೋದು. ಅನೇಕರು ಪ್ರಸಂಗ ಕೇಳುವಾಗ ಅವರ ಮನಸ್ಸಾಕ್ಷಿ ಎಲ್ಲಿರ್ತದೆ ಗೊತ್ತಾ? ಮಟನ್ ಅಂಗಡಿ ಬಂದಾಗುತ್ತೇನೆ ಇಲ್ಲಿ ಪ್ರಸಂಗ ಮುಗಿಯುವಾಗ. ಮಟನ್ ಅಂಗಡಿ
ಇವರು ಎಷ್ಟು ಉದ್ದ ಪ್ರಸಂಗ ಮಾಡ್ತಾರಪ್ಪ. ಮಟನ್ ಅಂಗಡಿ ಬಂದಾಗ್ತದೆ, ನನ್ನ ಹೆಂಡತಿ ಬರುವಾಗ ಮಟನ್ ತಗೊಂಡು ಬನ್ನಿ ಅಂತ ಹೇಳಿದ್ದಾಳೆ. ಹಾಂ, ಇಲ್ಲಿ ಪ್ರಸಂಗ, ಇವ್ರದ್ದು ಪ್ರಸಂಗ ತುಂಬ ಉದ್ದ ಆಗ್ತಾ ಇದೆ. ಆ ರೀತಿ ಭಾವನೆ ಮಾಡುವವರು ಇದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ವಿಷಯಗಳಲ್ಲಿ ಯೋಚನೆ ಮಾಡುವಂಥವರು ಇದ್ದಾರೆ. ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ನಾವು ಸಂಪೂರ್ಣವಾಗಿ ವಿಧೇಯರಾಗಿ ನೆಲೆಗೊಂಡು ಜೀವಿಸುವಾಗ ದೇವರು ತನ್ನ ಆತ್ಮನ ಮೂಲಕ ನಮ್ಮೊಂದಿಗೆ ಸದಾ ಕಾಲಕ್ಕೆ, ನೀನು ಎಲ್ಲಿಯಾನ ಹೋಗು, ಎಲ್ಲಿಯಾನ ನೀನು ಬಾ, ಏನೇ ಬೇಕಾದರೆ ಮಾಡು, ಸೇವೆ ಮಾಡು, ದೇವರು ನಮ್ಮ ಕೂಡ ಇರ್ತಾನೆ. ನಾನು ಬೆಂಗಳೂರಿಗೆ ಹೋದಾಗ ನಾನು ಮೆಜೆಸ್ಟಿಕ್ ಗೊತ್ತುಂಟು, ಮೆಜೆಸ್ಟಿಕ್ ಕೆಲವರಿಗೆ ಗೊತ್ತುಂಟು. ಮೆಜೆಸ್ಟಿಕ್ಗೆ ಹೋಗಿ ನಾನು ಕರಪತ್ರ ಹಂಚುತ್ತಾ ಇದ್ದೆ. ಮೆಜೆಸ್ಟಿಕ್ ಹೋಗಿ ಕರಪತ್ರ ಹಂಚುತ್ತಾ ಇದ್ದೆ. ಒಂದ್ಸಾರಿ ಪೊಲೀಸ್ ಇನ್ಸ್ಪೆಕ್ಟರ್ ನನ್ನ ಓಡಿಸ್ಕೊಂಡು ಬಂದುಬಿಟ್ಟ. ಪಾಪನ ಹೋಗ್ತಿಲ್ವ ಇಲ್ಲಿಂದ, ನನ್ನ ಜೋರು ಮಾಡಿ ಓಡಿಸ್ಬಿಟ್ರು. ಓಡಿ ಹೋದೆ. ಆವಾಗ ಶಕ್ತಿ ಇತ್ತು ನನ್ನದು, ಈಗ ಥರ ಅಲ್ಲ. ಈಗಾದರೆ ಓಡಿ ಹೋಗೋಕ್ಕೆ ಆಗ್ತಿದ್ದಿಲ್ಲ, ಅಲ್ಲೇ ಬಿದ್ದು ಬಿಡ್ತಿದ್ದೆ ನಾನು. ಹೀಗೆ ನಮ್ಮ ಶಕ್ತಿ ಮೀರಿ ನಾವು ಕ್ರಿಸ್ತನಿಗೋಸ್ಕರ ನಮ್ಮ ಜೀವಿತದಲ್ಲಿ ನಾವು ದುಡಿಯುವಾಗ ದೇವರು ನಮ್ಮ ಕೂಡ ಸದಾಕಾಲ ಇರುತ್ತಾನೆ. ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಈ ನಂಬಿಕೆ ಇದೆಯೋ? ಹಾಂ, ನನಗೆ ಮದುವೆ ಆಗಿದೆ, ಹೆಂಡತಿ ನನ್ನ ಜೊತೆನೇ ಇರುತ್ತಾಳೆ ಅಲ್ವಾ? ಆ ಒಂದು ನಂಬಿಕೆ ಇರ್ತದೆ ಎಲ್ಲರಿಗೂ. ಮದುವೆ ಆಗಿದೆ, ಹೆಂಡತಿ ನನ್ನ ಜೊತೆ ಇರ್ತಾಳೆ, ಎಲ್ಲರಿಗೂ ನಂಬಿಕೆ ಇದೆ. ಆದರೆ ಬೇರೆ ವಿಷಯದಲ್ಲಿ ನಂಬಿಕೆ ಇಲ್ಲ. ನಾನು ಇಲ್ಲಿಂದ ಹೋದಾಗ ನಾನು ಮೊದಲು ಬೆಂಗಳೂರಿನಲ್ಲಿ ಯಲಹಂಕ ಅಂತ ಒಂದು ಊರಿದೆ, ಯಲಹಂಕ. ಅದು ದೇವನಹಳ್ಳಿ ಏರ್ಪೋರ್ಟಿಗೆ ರೋಡಿಗೆ ತಗಲಿ ಇದೆ ಅದು. ನಾನು ಅಲ್ಲಿ ಯಲಹಂಕದಲ್ಲಿ 2 ಇದೆ, ನ್ಯೂ ಟೌನು, ಓಲ್ಡ್ ಟೌನು ಅಂತ 2 ಇದೆ. ಹಳೆ ಯಲಹಂಕ, ಹೊಸ ಯಲಹಂಕ ಅಂತ 2 ಇದೆ. ಹೊಸ ಯಲಹಂಕದಲ್ಲಿದೆ, ಅದು ಹೊಸದಾಗಿ ಪ್ರಾರಂಭ ಆದಂಥ ಒಂದು ಟೌನು. ಅಲ್ಲಿ ಹೆಚ್ಚಿನ ಅಂಶ ಏನು ಸಿಗುವುದಿಲ್ಲ, ಬರೀ ಮನೆಗಳಷ್ಟೇ. ಏನು ಬೇಕಾದರೂ ಓಲ್ಡ್ ಟೌನಿಗೆ ಬರಬೇಕಾಗಿತ್ತು. ನಾನು ಓಲ್ಡ್ ಟೌನಿಗೆ ಹೋದೆ, ಏನೋ ತರಬೇಕಾಗಿತ್ತು, ಸೌದೆ ತರಬೇಕಾಗಿತ್ತು ಬಿಸಿನೀರು ಮಾಡೋಕ್ಕೆ. ನಾನು ಹೋಗಿದ್ದೆ. ಸೌದೆ ಅದು ಆವಾಗ ನಾನು ಸ್ಕೂಟ್ರ್ ಬಸ್, ಇದು ಬೈಕ್ ಏನು ಇರಲಿಲ್ಲ. ಆವಾಗಿದ್ದದೇನು ಬೈಸಿಕಲ್, ಯಾವುದು ಸೈಕಲ್. ನಾನು ಸೈಕಲಲ್ಲಿ ಸೇವೆಗೆ ಓಡಾಡ್ತಾ ಇದ್ದೆ ಪ್ರಿಯರೇ. ಸೈಕಲಲ್ಲಿ ಸೌದೆ ತರೋಕ್ಕೆ ಹೋಗಿದ್ದೆ. ಸೌದೆ ತಗೊಂಡು ಬರುವಾಗ ಮಳೆ ಬಂತು. ಮಳೆ ಬಂದ ಕೂಡಲೇ ನಾನೊಂದು ಗೇಟ್, ರೈಲ್ವೆ ಗೇಟ್ ಹತ್ರ ಒಂದು ಇದಿದೆ, ಆಫೀಸ್ ಇದೆ, ಗೇಟು ಆಪ್ರೇಟ್ ಮಾಡುವ ಮನುಷ್ಯ. ನಾನು ಹೊರಗಡೆ ಸೈಕಲಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಬದಿಯಲ್ಲಿ ನಿಂತ್ಕೊಂಡಿದ್ದರೆ ಅವರು ಬಂದು, ಸರ್ ಏನು ಇಲ್ಲಿ ನಿಂತಿದ್ರಿ? ಏನಿಲ್ಲ, ಸೌದೆ ತರಕ್ಕೆ ಅಂತ ಬಂದೆ, ಇಲ್ಲಿ ನಿಂತಿದ್ದೆ, ಮಳೆ ಬರ್ತದೆ. ಅಲ್ಲ ಅದು ಸೌದೆ ಅಲ್ಲಿ ಇರಲಿ, ನೀವು ಒಳಗೆ ಬಂದು ಕೂತ್ಕೊಳ್ಳಿ ಇಂದ. ಅವರು ಅಯ್ಯರ್, ಯಾರು ಬ್ರಾಹ್ಮಣ. ಅವರ ಕಡೆಗೆ ನನ್ನನ್ನು ವಿಚಾರಿಸಿದರು, ನೀವು ಎಲ್ಲಿರೋದು, ಏನು ಮಾಡ್ತಾಯಿದ್ದೀರಿ ಎಲ್ಲ ವಿಚಾರಿಸಿದರು. ವಿಚಾರಿಸಿದ ಕೂಡ ನಾನು ಬಾಯ್ಬಿಟ್ಟು ಎಲ್ಲ ಹೇಳಿದೆ, ಸ್ವಲ್ಪ ದೇವರ ವಾಕ್ಯ ಹೇಳಿದವರಿಗೆ. ಅವರಿಗೆ ನಿಜವಾಗಲೂ ಅವರ ಜೀವನದಲ್ಲಿ ವಾಕ್ಯದ ಕಡೆಗೆ ಒಂದು ದಾಹ ಇತ್ತು. ಅದು ಆಮೇಲೆ ಗೊತ್ತಾಯಿತು ನನಗೆ, ದಾಹ ಇತ್ತು. ಭಾಳ ಒಂದು ಹಸಿವೆಯಿಂದ ಅವರು ದೇವರ ವಾಕ್ಯ ಎಲ್ಲ ನನ್ನಿಂದ ಕೇಳ್ತಾ ಇದ್ದರು. ಕೇಳಿ ಕಡೆಗೆ ಅವರು ಭಾಳ ಸಮೀಪಕ್ಕೆ ಬಂದರು, ವಾಕ್ಯದ ಸಮೀಪಕ್ಕೆ ಬಂದರು. ಅಯ್ಯ ಪಾಸ್ಟರ್ ಅಂತ ಹೇಳಿದವರು, ಪಾಸ್ಟರ್ ನನಗೊಂದು ಬೈಬಲ್ ತಂದು ಕೊಡ್ತೀರಾ? ಆಯಿತು, ತಂದು ಕೊಡ್ತೇನೆ, ಅದಕ್ಕೆ ನಾನು ಬೈಬಲ್ ತಗೊಂಡೋಗಿ ಕೊಟ್ಟೆ. ಅವರು ನಿಜವಾಗಲೂ ಪ್ರಿಯವಾದವರು. ಎಲ್ಲಿವರೆಗೆ ಅವರು ಬದಲಾವಣೆ ಆದರು ಅಂದರೆ ಅವರ ಎಲ್ಲ ಮನಸ್ಥಿತಿ, ಅಂದರೆ ಹೃದಯದಲ್ಲಿ ತುಂಬಿರುವಂಥ ಎಲ್ಲ ನೋವು, ಎಲ್ಲ ಕುಟುಂಬದಲ್ಲಿ ಇದ್ದಂಥ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗಿ ಅವರು ನಿಜವಾಗಿ ಯೇಸುವನ್ನು ತನ್ನ ಸ್ವಂತ ರಕ್ಷಕನಂತೆ ಅವರು ಪ್ರೀತಿ ಮಾಡಿದರು, ನಂಬಿದ್ರು. ದಿನ ಬೈಬಲ್ ಓದೋಕ್ಕೆ ಶುರು ಮಾಡಿದರು. ಯಾವುದು ಅರ್ಥ ಆಗಿಲ್ವೋ
ಅದನ್ನು ಅಂಡರ್ಲೈನ್ ಹಾಕಿಟ್ಟಿದ್ದು. ನಾನು ದಿನ ಸಾಯಂಕಾಲ ಅವರಲ್ಲಿ ಆಫೀಸಿಗೆ ಹೋಗ್ತಾಯಿದ್ದೆ, ದಿನ ಹೋಗ್ತಾಯಿದ್ದೆ ಸಾಯಂಕಾಲ ಹೊತ್ತಿಗೆ. ಅದನ್ನು ನನಗೆ ಕೇಳ್ತಿದ್ದರು, ಇದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ, ಇದರ ವಿಷಯ ನನಗೆ ತಿಳಿಸಿ ಅಂತ ನಾನು ತಿಳಿಸ್ತಾ ಇದ್ದೆ. ಈ ವಿಷಯ ಅವರ ಪತ್ನಿಗೆ ಹೋಯಿತು. ಈ ವಿಷಯ ಅವರು ಬದಲಾವಣೆ ಆದ ವಿಷಯ ಪತ್ನಿಗೆ ಹೋಯಿತು. ಪತ್ನಿ ನನ್ನ ಮೇಲೆ ರೋಷಗೊಂಡು ಬಿಟ್ಟು ಒಂದು ದಿನ ಏನು ಮಾಡಿದ್ದಾರೆ ಗೊತ್ತಾ? ಒಂದು ದಿನ ಅಲ್ಲ, 3 ದಿನ ಆ ರೈಲ್ವೆ ಗೇಟ್ ಆ ಆಪ್ರೇಟರ್ ಆ ಆಫೀಸಿಗೆ ಬಂದು 3 ದಿನ ಕಾಯ್ತಾ ಇದ್ದರು. ಯಾರಿಗೋಸ್ಕರ? ನನಗೋಸ್ಕರ. ಒಬ್ಬ ದೇವರ ಸೇವಕನಿಗಾಗಿ ಕಾಯ್ತಾ ಇದ್ದರು. ಯಾತಕ್ಕೋಸ್ಕರ? ದೇವರ ವಾಕ್ಯ ಕೇಳುವುದಕ್ಕಾಗಿ ಅಲ್ಲ, ದೇವರ ಸೇವಕನಿಗೆ ಚಡಿ ಕೊಡುವುದಕ್ಕಾಗಿ. ಯಾವುದಕ್ಕಾಗಿ? ಕಪಾಳ ಮೋಕ್ಷ ಮಾಡುವುದಕ್ಕಾಗಿ ಆ ಸಹೋದರಿ ಕಾಯ್ತಾ ಇದ್ದರು. ಒಂದು ದಿನ ಬಂದರು, ನಾನು ಹೋಗಿಲ್ಲ. 2ನೇ ದಿನ ಬಂದರು, ನಾನು ಹೋಗಿಲ್ಲ. 3ನೇ ದಿನ ಬಂದರು, ನಾನು ಹೋಗಿಲ್ಲ. ಇವನು ಎಲ್ಲಿ ಹೋದ್ನೇನೋ, ಹೋಗಲಿ, ಹಾಳಾಗಿ ಹೋಗಲಿ ಅಂತ ಅವ್ರು ಬರೆದು ಬಿಟ್ಟು 4ನೇ ದಿನ ನಾನು ಹೋಗಿದ್ದೇನೆ. 4ನೇ ದಿನ ನಾನು ಹೋಗಿದ್ದೇನೆ. ಅಯ್ಯೋ ಪಾಸ್ಟ್ರೇ, ಅಯ್ಯೋ ನಿಜವಾಗ್ಲೂ ನೀವು ದೇವರ ಸೇವಕರಪ್ಪ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ಅಯ್ಯೋ 3 ದಿನ ನನ್ನ ಹೆಂಡತಿ ನಿಮಗೆ ಹೊಡೆಯೋಕ್ಕೆ ಅಂತ ಇಲ್ಲಿ ಬಂದು ಕಾಯ್ತಾ ಇದ್ದರು. ನೀವು 3 ದಿನವೂ ನೀವು ಬರಲಿಲ್ಲ, ಇವತ್ತು 4ನೇ ದಿನ ಅವಳು ಬಾರದ ದಿನ ಬಂದಿದ್ದೀರಿ. ಹೌದು, ಇದರಲ್ಲೇ ಅರ್ಥ ಮಾಡಿಕೊಳ್ಳ್ರಿ. ಜೀಸಸ್ ಅಂದರೆ ಅಷ್ಟೊಂದು ಸುಲಭವಲ್ಲ. ಆತನು ಮಹಿಮೆಯುಳ್ಳ ದೇವರು, ಸಮಸ್ತವನ್ನು ಸೃಷ್ಟಿ ಮಾಡಿದ ದೇವರು. ದೇವರ ಸೇವಕರ ಜೊತೆಯಲ್ಲಿ, ಅವರ ಮಕ್ಕಳ ಜೊತೆಯಲ್ಲಿ ಆತನು ವಾಗ್ದಾನ ಮಾಡಿದ್ದಾನೆ, ನಾನು ಸದಾ ಕಾಲ ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂಬುದಾಗಿ. ಹಲ್ಲೆಲೂಯ! ಎಷ್ಟು ಸಂತೋಷ ಆಗ್ತೇವೆ ಗೊತ್ತಾ? ಕಡೆಗೆ ಏನಾಯ್ತಂದರೆ, ಈಕೆಗೆ ಬುದ್ಧಿ ಕಲಿಸೋನಂತ ದೇವರೊಂದು ಐಡಿಯಾ ಮಾಡಿದ. ಏನು ಐಡಿಯಾ ಮಾಡಿದ ಅಂದರೆ, ಅವರ ಮಗಳಿಗೆ ಮನೆಯಲ್ಲಿ ಜ್ವರ ಶುರುವಾಗೋಯ್ತು. ಜ್ವರ ಬಂದು ಡಾಕ್ಟ್ರ್ ಹತ್ರ ಹೋದ್ರೆ ಏನು ಔಷಧಿ ಮಾಡಿದ್ರು ಜ್ವರ ವಾಸಿ ಆಗಲೇ ಇಲ್ಲ. ಕಡೆಗೆ ಗಂಡನ ಹತ್ರ ಬಂದರು, ಹೌದ್ರಿ, ಅದು ನಿಮ್ಮ ಬಳಿಗೆ ಬರ್ತಿದ್ರಲ್ಲ, ಪಾಸ್ಟ್ರು ಎಲ್ಲಿದ್ದಾರೆ? ಅವರು ಇಂಥ ಕಡೆಯಲ್ಲಿದ್ದಾರೆ, ಸ್ವಲ್ಪ ಅವ್ರನ್ನ ಕರ್ಕೊಂಡು ಬನ್ನಿ, ನಿಮ್ಮ ಮಗಳಿಗೆ ಪ್ರಾರ್ಥನೆ ಮಾಡಲಿ. ಮಗಳಿಗೆ ಪ್ರಾರ್ಥನೆ ಮಾಡಲಿ ಕರ್ಕೊಂಡು ಬನ್ನಿ. ಯಾವ ಔಷಧಿಯಲ್ಲಿ ವಾಸಿ ಆಗಲಿಲ್ಲ. ಕಾರಣ ಏನು? ದೇವರೇ ಬುದ್ಧಿ ಕಲಿಸಬೇಕು ಅಂತ ಅವಳ ಹೃದಯದ ಕಣ್ಣು ತೆರೀಬೇಕೆಂಬುದಾಗಿ ದೇವರು ಈ ಒಂದು ಕೆಲಸ ಮಾಡಿದ್ದಾನೆ. ಆದ್ದರಿಂದ ಅವರು ಹೇಳಿದರು, ಸರ್ ನೀವು ಒಂದು ಮನೆಗೆ ಬರಬೇಕು. ಏನು ಭಯಪಡಬೇಡಿ, ನಿಮಗೆ ಏನು ತೊಂದರೆ ಆಗಲ್ಲ. ನಮಗೆ ಏನು ತೊಂದರೆ ಆದರೂ ಚಿಂತಿಲ್ಲ, ನಾವು ಕ್ರಿಸ್ತನ ಮಕ್ಕಳು, ನಾವು ಅದಕ್ಕಾಗಿ ಈ ಲೋಕದಲ್ಲಿ ಇದ್ದೇವೆ. ಆದ್ದರಿಂದ ಓಕೆ, ನೀವು ಏನು ಹೇಳಿದರೂ ನಾನು ಬರ್ತೇನೆ ಅಂತ ಹೇಳಿ ಹೊರಟೋದೆ. ಕಡೆ ಅವ್ರ ಮಗಳಿಗೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ ಆಕೆಯ ಜ್ವರ ನಿಂತು ಹೋಯಿತು. ಆಮೇನ್. ಆ ಮಗಳ ಜ್ವರ ನಿಂತು ಹೋಯಿತು. ಆಕೆ ಜೀವನದಲ್ಲಿ ಪರಿವರ್ತನೆ ಉಂಟಾಯಿತು. ಆಕೆ ಜೀವನದಲ್ಲಿ ಬದಲಾವಣೆ ಉಂಟಾಯಿತು. ಆಮೇಲೆ ಯಾವಾಗಲೂ ಅವರ ಮನೆಗೆ ಪ್ರಾರ್ಥನೆಗೆ ಹೋಗುತ್ತಾ ಇದ್ದೆ. ಇವರು ಕ್ರೈಸ್ತರಲ್ಲ, ಅಯ್ಯರ್ ಬ್ರಾಹ್ಮಣ. ಏನೇ ಇರಲಿ, ದೇವರ ವಾಕ್ಯ ಎಷ್ಟರ ಮಟ್ಟಿಗೆ ಅದು ಕಾರ್ಯ ಸಾಧಿಸ್ತದೆ ಅಂದರೆ, ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 16ನೇ ವಚನ ದಯವಿಟ್ಟು ನೋಡಿ. ಯೆರೆಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 16ನೇ ವಚನ ನೋಡಿ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಹಲ್ಲೆಲೂಯಾ. ಪ್ರಿಯರೇ,
ಇಲ್ಲಿ ಒಬ್ಬ ಭಕ್ತನ ವಿಷಯವಾಗಿ ನಾವು ನೋಡುವಾಗ, ನನಗೆ ದೊರೆತ ನಿನ್ನ ಮಾತುಗಳು, ಅಂದರೆ ಯಾವುದು? ದೇವರ ವಾಕ್ಯ. ದೇವರ ವಾಕ್ಯ ನನಗೆ ದೊರೆತಂಥ ದೇವರ ವಾಕ್ಯ, ಅದನ್ನು ನಾನು ಏನು ಮಾಡಿಕೊಂಡೆನೋ ಅದನ್ನು ಆಹಾರ ಮಾಡಿಕೊಂಡೆನು. ಪ್ರಿಯರೇ, ಆವಾಗ ಹೇಳಿದ್ದೇನು ನಾನು, ಏನು? ರೊಟ್ಟಿ ತಿಂದ ಮಾತ್ರದಿಂದ ಮನುಷ್ಯ ಬದುಕುವುದಿಲ್ಲ. ದೇವರ ವಾಕ್ಯವನ್ನು ಕೇಳುವುದರಿಂದ, ದೇವರ ವಾಕ್ಯವನ್ನು ನಾವು ಪ್ರೀತಿ ಮಾಡುವುದರಿಂದ ನಾವು ಬದುಕುತ್ತೇವೆಂಬುದಾಗಿ. ಒಂದು ವೇಳೆ ಆಹಾರ ಇಲ್ಲದೆ ಎಷ್ಟೋ ದಿನ ಇರಬಹುದು, ಆದರೆ ದೇವರ ಆಶೀರ್ವಾದ, ದೇವರ ಪ್ರಸನ್ನತೆ ನಮ್ಮ ಮೇಲೆ ಇಲ್ಲದೆ ಹೋದರೆ ನಾವು ಬದುಕುವುದಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಪ್ರಿಯರೇ, ಇವತ್ತು ಅನೇಕ ದೇವರ ಸೇವಕರು ಬೇರೆ ಬೇರೆ ಕಡೆಗೆ ಹೋಗಿ ಸುವಾರ್ತೆ ಸಾರುತ್ತಾರೆ, ಸೇವೆ ಮಾಡುತ್ತಾರೆ. ಯಾಕೆ ಅವರು ಅಷ್ಟೊಂದು ಸುರಕ್ಷಿತವಾಗಿ ಸೇವೆ ಮಾಡ್ತಾರೆ ಅಂದರೆ, ಅವರ ಜೊತೆ ಯಾರಿದ್ದಾರೆ? ಜೀವ ಸ್ವರೂಪನಾದ ದೇವರು ಅವರ ಜೊತೆ ಇದ್ದಾನೆ. ಆದ್ದರಿಂದ ಅವರು ಸೇವೆ ಮಾಡ್ತಾರೆ. ತುಮಕೂರಿಗೆ ಹೋದೆ ಒಂದು ಸಾರಿ, ಅಮೇರಿಕದಿಂದ ಒಬ್ಬರು ಪಾಸ್ಟ್ರು ಬಂದಿದ್ದರು ಬೆಂಗಳೂರಿನಿಂದ. ತುಮಕೂರಿಗೆ ಸುವಾರ್ತೆ ಪಬ್ಲಿಕ್ ಮೀಟಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದೆವು. ಹೋದರೆ ಊರಿನವರೆಲ್ಲರೂ ದೊಣ್ಣೆ ಹಿಡ್ಕೊಂಡೇ ಬಂದ್ರಪ್ಪ. ಕೆಲವರು ದೊಣ್ಣೆ ಇಟ್ಟು ತಿಂದಿದ್ದಾರೆ, ಕೆಲವರು ನಾವು ತಪ್ಪಿಸ್ಕೊಂಡು ಓಡಿ ಬಂದೆವು ಕೆಲವರು. ಇದು ನಿಜವಾಗಲೂ ದೇವರ ಸೇವೆಯ ಒಂದು ಗುಣಲಕ್ಷಣಗಳು. ತೊಂದರೆಗಳು ಇರ್ತದೆ, ದೇವರ ಸೇವೆಯಲ್ಲಿ ತೊಂದರೆ ಇರ್ತದೆ. ಶಿಲುಬೆ ಇಲ್ಲದೆ ಕಿರೀಟ ಇಲ್ಲ, ಶಿಲುಬೆ ಇದ್ದರೆ ಮಾತ್ರ ಕಿರೀಟ ದೇವರು ಕೊಡ್ತಾನೆ. ಆದ್ದರಿಂದ ಶಿಲುಬೆಯನ್ನು ನಾವು ಆಶ್ರಯ ಮಾಡಿಕೊಂಡವರಾಗಿರಬೇಕು. ಶಿಲುಬೆಯೇ ನಮ್ಮ ಧ್ವಜ ಎಂಬುದಾಗಿ ನಾವು ಸಂಗೀತ ಹಾಡುತ್ತೇವೆ. ಯೇಸು ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನನ್ನಾಗಿ ನಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಳ್ಬೇಕು. ಎಲ್ಲರಿಗೋಸ್ಕರ ಈ ವಾಕ್ಯ ಕೊಡಲ್ಪಟ್ಟಿದೆ. ಪ್ರಿಯವಾದವರೇ, ಒಂದು ಸಂಗೀತ ಇದೆ, ಎಲ್ಲರೂ ತಿಳಿಯಬೇಕು, ಎಲ್ಲರೂ ತಿಳಿಯಬೇಕು, ನಾನು ಸಹ ತಿಳಿಯಬೇಕು, ನಾನು ಸಹ ತಿಳಿಯಬೇಕು, ನನ್ನ ರಕ್ಷಕ ಯೇಸುವನ್ನು ಎಲ್ಲರೂ ತಿಳಿಯಬೇಕು, ನೀನು ಸಹ ತಿಳಿಯಬೇಕು, ನೀನು ಸಹ ತಿಳಿಯಬೇಕು, ನನ್ನ ರಕ್ಷಕ ಯೇಸುವನ್ನು ನೀನು ಸಹ ತಿಳಿಯಬೇಕು, ನಾನು ಸಹ ತಿಳಿಯಬೇಕು, ನಾನು ಸಹ ತಿಳಿಯಬೇಕು, ನಮ್ಮ ರಕ್ಷಕ ಯೇಸುವನ್ನು ನಾನು ಸಹ ತಿಳಿಯಬೇಕು, ತಂದೆ ತಾಯಿ ತಿಳಿಯಬೇಕು, ತಂದೆ ತಾಯಿ ತಿಳಿಯಬೇಕು, ನಮ್ಮ ರಕ್ಷಕ ಯೇಸುವನ್ನು ತಂದೆ ತಾಯಿ ತಿಳಿಯಬೇಕು, ಅಜ್ಜ ಅಜ್ಜಿ ತಿಳಿಯಬೇಕು, ಅಜ್ಜ ಅಜ್ಜಿ ತಿಳಿಯಬೇಕು, ನಮ್ಮ ಯೇಸು ರಕ್ಷಕನನ್ನು ಅಜ್ಜ ಅಜ್ಜಿ ತಿಳಿಯಬೇಕು, ಯೌವನಸ್ಥರು ತಿಳಿಯಬೇಕು, ಯೌವನಸ್ಥರು ತಿಳಿಯಬೇಕು, ನಮ್ಮ ಯೇಸು ರಕ್ಷಕನನ್ನು ಯೌವನಸ್ಥರು ತಿಳಿಯಬೇಕು, ಯೌವನಸ್ಥರು ತಿಳಿಯಬೇಕು. ಯಾರೆಲ್ಲ ತಿಳಿಬೇಕಂತೆ? ಇಡೀ ಪ್ರಪಂಚನೇ ತಿಳಿಯಬೇಕು ಅಂತ ಈ ಹಾಡು ಹೇಳ್ತದೆ. ಇಡೀ ಪ್ರಪಂಚ
ನಾನು ಒಬ್ಬನೇ ತಿಳಿದರೆ ಸಾಲದು, ನೀನು ತಿಳಿದರೆ ಸಾಲದು, ಇನ್ನಿತರು ತಿಳಿಬೇಕು. ಇಡೀ ಪ್ರಪಂಚದ ಎಲ್ಲರೂ ತಿಳಿಯುವಂತೆ ಪ್ರಿಯವಾದವರೇ, ದೇವರ ವಾಕ್ಯ ಎಲ್ಲಿ ಅದು ಸ್ಥಾಪನೆ ಆಯಿತೋ ಎಲ್ಲಿವರೆಗೆ ಬಂದು ಇವತ್ತು ಕನ್ನಡದಲ್ಲಿ ನಮ್ಮ ಕೈಗಳಲ್ಲಿ ದೇವರ ವಾಕ್ಯ ಇರಬೇಕಂದ್ರೆ ಇದಕ್ಕೆ ಪ್ರಯಾಸಪಟ್ಟವರು ಬೇರೆಯವರು ಇದ್ದಾರೆ, ಪ್ರಯಾಸಪಟ್ಟ ಸೇವಕರುಗಳು ಬೇರೆ ಇದ್ದಾರೆ. ಕೆಲವರು ಪ್ರಿಯರೇ ಇಂಥ ಕೆಲಸ ಮಾಡಿ ಸೆರೆಮನೆ ಒಳಗೆ ಹೋಗಿದ್ದಾರೆ, ಕೆಲವರು ಸೆರೆಮನೆಯಲ್ಲಿ, ಕೆಲವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ನಮಗೆ ಮಾತ್ರ ಗೊತ್ತಾಗಲ್ಲ ಅಷ್ಟೇ, ಹಿಂಸೆ ಪಡ್ತಾ ಇದ್ದಾರೆ. ಕೆಲವು ಸೇವಕರು ಸೆರೆಮನೆಯಲ್ಲಿ ಇದ್ಕೊಂಡು ಹಿಂಸೆ ಪಡ್ತಾ ಇದ್ದಾರೆ. ಕಾರಣ ಏನು? ಎಲ್ಲರಿಗೂ ದೇವರ ವಾಕ್ಯ ತಿಳಿಯಬೇಕು ಎಂಬುದಾಗಿ. ಆದ್ದರಿಂದ ನಾವಿಲ್ಲಿ ನೋಡುತ್ತೇವೆ ಪ್ರಿಯರೇ, ಯೆರೆಮೀಯನು ಏನು ಮಾಡಿದನಂತೆ? ದೇವರ ವಾಕ್ಯವನ್ನು ಆಹಾರ ಮಾಡಿಕೊಂಡನು, ದೇವರ ವಾಕ್ಯವನ್ನು ಆಹಾರ ಮಾಡಿಕೊಂಡನು. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯ ಆನಂದವೂ ಆದವು. ಯೆರೆಮೀಯನು ಎಷ್ಟೊಂದು ಶ್ರಮೆ ಪಟ್ಟಿದ್ದಾನೆ ದೇವರಿಗಾಗಿ ಗೊತ್ತಾ? ಆತನಿಗೆ ಹೆಸರೇ ಒಂದು ಇದೆ, ಏನಂದರೆ ಅಳುವ ಪ್ರವಾದಿ ಎಂಬುದಾಗಿ ಯೆರೆಮೀಯನಿಗೆ ಹೆಸರು ಇದೆ. ಅಳುವಂಥ ಪ್ರವಾದಿ. ಯಾವಾಗಲೂ ಅಳುತ್ತಾ ಅಳುತ್ತಾ ಅವನು ಪ್ರಾರ್ಥನೆ ಮಾಡುತ್ತಿದ್ದ, ಅಳುತ್ತಾ ಅಳುತ್ತಾ ಸೇವೆ ಮಾಡುತ್ತಿದ್ದ, ಅಳುತ್ತಾ ಅಳುತ್ತಾ ಸೆರೆಮನೆಗಳಿಗೆ ಹೋಗ್ತಾ ಇದ್ದ, ಅಳುತ್ತಾ ಅಳುತ್ತಾ ನೀರಿಲ್ಲದ ಬಾವಿಗೆ ಹಾಕಲ್ಪಟ್ಟ. ಇಂಥ ಒಂದು ಗಂಭೀರವಾದ ಸೇವೆ, ಅತ್ಯಾಸಕ್ತಿಯಿಂದ ದೇವರ ಸೇವೆ ಮಾಡಬೇಕೆಂಬುದಾಗಿ ಆತನು ಹೋರಾಟ ಮಾಡಿದ್ದಾನೆ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ಅವನು ದೇವರ ವಾಕ್ಯವನ್ನು ಆಹಾರ ಮಾಡಿಕೊಂಡದ್ದರಿಂದ ಅವನಿಗೆ ಏನಾಯ್ತಂತೆ? ಏನಾಯ್ತು ಅವನಿಗೆ? ಅವನಿಗೆ ಹರ್ಷವೂ ಹೃದಯದ ಆನಂದ. ಮನುಷ್ಯನಿಗೆ ಅದೇ ಬೇಕಾಗಿರೋದು. ಹರ್ಷ, ಸಂತೋಷ ಬೇಕು, ಹೃದಯಕ್ಕೆ ಆನಂದ ಬೇಕು, ಹೃದಯಕ್ಕೆ ನೆಮ್ಮದಿ ಬೇಕು, ಹೃದಯಕ್ಕೆ ಸಂತೋಷ ಬೇಕು. ಮನುಷ್ಯನ ಜೀವನದಲ್ಲಿ ಬದುಕುವಂಥ ಮುಖ್ಯವಾದ ಉದ್ದೇಶ ಬಯಸುವುದೇನೆಂದರೆ ಸಂತೋಷ, ಸಮಾಧಾನ. ಅನೇಕರು ಇದಕ್ಕೋಸ್ಕರ ಬೇಕಾದಷ್ಟು ಹೋರಾಟ ಮಾಡುವವರಿದ್ದಾರೆ, ಬೇಕಾದಷ್ಟು ಹೋರಾಟ ಮಾಡ್ತಾರೆ. ಆದರೆ ದೇವರ ದೃಷ್ಟಿಯಲ್ಲಿ ಅದು ಮುಖ್ಯವಾದದ್ದಲ್ಲ. ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ಬಹಳ ವಿಶೇಷವಾದಂಥ ಒಂದು ಸಂಗತಿ ಏನಂದರೆ, ನಾವು ದೇವರ ವಾಕ್ಯ ಯಾಕೆ ದೇವರು ನಮಗೆ ಕಲಿಸಿಕೊಟ್ಟ. ಮೂರನೇ ಅಂಶ ನಾವು ನೋಡುವಾಗ, ಇದು 1ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ, 1ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವೊಂದು ಮಾತು ನೋಡ್ತೇವೆ. 1ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಅದರಲ್ಲಿ 4ನೇ ವಚನವನ್ನು ನೋಡಿಕೊಳ್ಳೋಣ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಯಾರ ಚಿತ್ತ ಇದು? ದೇವರ ಚಿತ್ತ. ಇದು ಪಾಸ್ಟರ್ ಚಿತ್ತ ಅಲ್ಲ, ಇದು ದೇವರ ಚಿತ್ತ. ದೇವರ ಚಿತ್ತವನ್ನು ಇವತ್ತು ದೇವರ ಸೇವಕರು, ಪಾಸ್ಟರ್ಗಳು ಮಾಡುತ್ತಾರೆ. ಅಂದರೆ ದೇವರ ಸೇವೆ ಅವರು ಮಾಡಬೇಕೆಂದು ಬಂದಿರುವುದರಿಂದ, ದೇವರವರನ್ನು ಸೇವೆಗೆ ನೇಮಕ ಮಾಡಿರುವುದರಿಂದ ಅವರು ಪ್ರಯಾಸಪಟ್ಟು ಸುವಾರ್ತೆಯನ್ನು ಸಾರುತ್ತಾರೆ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ದೇವರ ವಾಕ್ಯವನ್ನು ನಿಜವಾಗಲೂ ಎಷ್ಟರ ಮಟ್ಟಿಗೆ ಗೌರವ ಮಾಡ್ತಿದ್ದೇವೆ ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ದೇವರ ವಾಕ್ಯ
ನಾವು ಓದೋಣ, ಸ್ಟಡಿ ಮಾಡೋಣ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿರಬೇಕು. ದೇವರ ವಾಕ್ಯ ನಿಮ್ಮ ಹೃದಯಗಳಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ನಿಮ್ಮ ಹೃದಯಗಳಲ್ಲಿ ದೇವರ ವಾಕ್ಯ ಸಮೃದ್ಧಿಯಾಗಿ ವಾಸಿಸಲಿ. ಹಳೆ ಕಾಲದ ಭಕ್ತರು ಅವರು ದೇವರ ವಾಕ್ಯವನ್ನು ಚೆನ್ನಾಗಿ ಕಲಿತುಕೊಂಡದ್ದರಿಂದ ನೀರಿಲ್ಲದ ಬಾವಿಗೆ ಬಿದ್ದರೂ ಅಲ್ಲಿ ವಾಕ್ಯವನ್ನು ಮೆಲ್ಕು ಹಾಕ್ತಾ ಇದ್ರಂದರೆ. ಮೆಲ್ಕು ಹಾಕೋದು ಅಂದರೆ ಹೇಗೆ? ಮೆಲ್ಕು ಹಾಕೋದು ಅಂದರೆ ಗೊತ್ತಾ? ಹಾಂ, ಈ ಹಸುಗಳು ಪ್ರಾಣಿಗಳೆಲ್ಲ ಹುಲ್ಲು ಹಾಕಿದರೆ ಏನು ಮಾಡ್ತವೆ ಹೇಳಿ? ಗಬ ತಿಂದು ಬಿಡ್ತೇವೆ, ಉಂಡೆ ಉಂಡೆ ಮಾಡಿ ಹೊಟ್ಟೆಗೆ ಹಾಕೊಂಡು ಬಿಡ್ತೇವೆ. ಆಮೇಲೆ ಒಂದು ಕಡೆ ಹೋಗಿ ಕೂತ್ಕೊಳ್ತೇವೆ, ಮಲ್ಕೊಂಡು ಬಿಡ್ತೇವೆ. ನೋಡಿದ್ದೀರಲ್ಲ? ಅದು ಮೆಲ್ಕು ಹಾಕೋದು ಅಂದರೆ ಅದೇ. ನಾವು ದೇವರ ವಾಕ್ಯ ನಾವು ಓದಿದ ಮೇಲೆ, ನಾವು ದೇವರ ವಾಕ್ಯ ಕಲಿತ ಮೇಲೆ ಅದನ್ನು ನಮ್ಮ ಹೃದಯಗಳಲ್ಲಿ ಯಾವಾಗಲೂ ಮೆಲ್ಕು ಹಾಕುತ್ತಾ ಇರಬೇಕು. ಅವುಗಳು ಯಾಕೆ ಮೆಲ್ಕು ಹಾಕೋದು ಹೇಳಿ? ಮೊದಲು ತಿಂದದ್ದು ಉಂಡೆ ಉಂಡೆ ತಿಂದಿರ್ತವೆ. ಆಮೇಲೆ ಒಂದೊಂದೇ ಉಂಡೆಯನ್ನು ಹೊರಗೆ ತೆಗೆದು ಅದನ್ನು ಪುಡಿ ಮಾಡ್ತವೆ. ಹಲ್ಲಿನಲ್ಲಿ ಪುಡಿ ಮಾಡಿಬಿಟ್ಟು ಅದನ್ನು ಕಂಪ್ಲೀಟ್ ಒಳಗೆ ನುಂಗಿಬಿಡ್ತವೆ. ಹಾಗೆ ಕ್ರೈಸ್ತರಾದ ನಮ್ಮ ಜೀವನದಲ್ಲಿ ನಾವು ಮೆಲುಕು ಹಾಕುತ್ತಾ ಇರಬೇಕು. ದೇವರ ವಾಕ್ಯ, ಹಾಡು, ಪ್ರಾರ್ಥನೆ ಎಲ್ಲವೂ ಆಟೋಮೆಟಿಕ್ಕಾಗಿ ನಮ್ಮ ಜೀವಿತದಲ್ಲಿ ಇರಬೇಕು. ಪ್ರಿಯವಾದವರೇ, ಇದನ್ನು ನಾವು ಧ್ಯಾನ ಮಾಡಬೇಕು. ಯಾವಾಗಲೂ ನಾವು ಧ್ಯಾನ. ಹಾಗಾದರೆ ದೇವರ ವಾಕ್ಯ ಯಾಕೆ ಕೊಡಲ್ಪಟ್ಟಿತ್ತು? ಮನುಷ್ಯನು, ಎಲ್ಲ ಮನುಷ್ಯರು, ನಾವು ಮಾತ್ರ ಕ್ರೈಸ್ತರು ಮಾತ್ರ ಅಲ್ಲ. ದೇವರು ಯೇಸು ಕ್ರಿಸ್ತನು ನಮ್ಮ ಕ್ರೈಸ್ತರಿಗೆ ಮಾತ್ರ ದೇವರು ಅಲ್ಲ, ಸಕಲ ಕುಲ, ಭಾಷೆ, ಜನಾಂಗ, ಪ್ರಜೆಗಳವರಿಗೆ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಆದ್ದರಿಂದ ಆತನೇ ಮಹತ್ವವುಳ್ಳ ದೇವರು, ಆತನೇ ಮಹತ್ವವುಳ್ಳ ದೇವರು, ಆತನೇ ಶ್ರೇಷ್ಠನಾದ ದೇವರು. ನಾವು ಈ ದೇವರನ್ನು ನಮ್ಮ ಹೃದಯದಲ್ಲಿ ಯಾವಾಗಲೂ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡುವುದಾಗಿದ್ದರೆ ನಿಜವಾಗಲೂ ಆತನ ಆಶೀರ್ವಾದ ನಮ್ಮ ಜೀವನದಲ್ಲಿ ನಾವು ಎಲ್ಲಿ ಹೋದರೂ ಬಿಡುವುದಿಲ್ಲ. ಒಬ್ಬರು ಹಿಂದೂ ಒಬ್ಬರು ನಮ್ಮ ಬೆಂಗಳೂರಿನಲ್ಲಿ ಮನೆ ಹತ್ರ ಇದ್ದರು. ಅವರು ಹಿಂದೂ. ಅವರಿಗೆ ಒಂದು ಕೊಪ್ಪರಿಗೆ ಗೊತ್ತಲ್ಲ, ಭೂಮಿಯಿಂದ ಒಂದು ಕೊಪ್ಪರಿಗೆ ಬಂದಿತ್ತು. ಆ ಕೊಪ್ಪರಿಗೆ ಒಂದು ಮನೆಯಲ್ಲಿ ಅವರಿಗೆ ಕಾಣಿಸ್ಕೊಂಡಿತ್ತು. ಆ ಮನೆಯನ್ನು ಬಿಟ್ಟು ಅವರು ಇನ್ನೊಂದು ಮನೆಗೆ ಹೋದ್ರೂ ಆ ಕೊಪ್ಪರಿಗೆ ಆ ಮನೆಗೆ ಬರ್ತಿತ್ತಂತೆ. ಅವರು ಎಲ್ಲಿ ಹೋದರೂ ಆ ಮನೆಗೆ ಕೊಪ್ಪರಿಗೆ ಬಂದು ಕಾಣಿಸ್ಕೊಳ್ತಾ ಇತ್ತು. ಹಾಗೆ ದಿವ್ಯ ಆಶೀರ್ವಾದದ ಮಳೆ ನಮಗೆ ಎಲ್ಲಿ ಹೋದರೂ ಕೂಡ ದೇವರ ಮಕ್ಕಳಿಗೆ ಇದ್ದೇ ಇರುತ್ತದೆ. ಹಲ್ಲೆಲೂಯಾ. ದಿವ್ಯ ಆಶೀರ್ವಾದದ ಮಳೆ, ಇದನ್ನು ನಾವು ಬಿಡಕೂಡ್ದು. ವೈರಿ ಬಂದರೆ ಅಂತ ಬಿಡಕೂಡ್ದು. ವೈರಿಗಳು ಇದ್ದೇ ಇರ್ತಾರೆ, ನಮ್ಮ ಹಿಂದೆನೇ ಇರ್ತಾರೆ. ಸೈಕಲಲ್ಲಿ ಸೇವೆಗೆ ಹೋಗ್ತಾ ಇದ್ದೆ. ರಾತ್ರಿ ಬರುವಾಗ 8-8:30 ಆಗ್ತದೆ. ಒಂದು ಸಾರಿ ಬರುವಾಗ ಯಾರೋ ಪುಂಡ ಮಕ್ಕಳು ಕಲ್ಲು ಬಿಸಾಡಲಿಕ್ಕೆ ಶುರು ಮಾಡಿದ್ದಾರೆ. ನನ್ನ ಸುತ್ತಲೂ ಕಲ್ಲು ಬೀಳ್ತಾ ಇದೆ. ಆದರೆ ನನ್ನ ದೇವರ ಕೃಪೆಯಿಂದ ನನ್ನ ಮೈ ಮೇಲೆ ಒಂದು ಕಲ್ಲು ಕೂಡ ಬಿದ್ದಿಲ್ಲ. ಹಲ್ಲೆಲೂಯಾ. ಒಂದು ಕಲ್ಲು ಕೂಡ ನನ್ನ ಮೈ ಮೇಲೆ ಬಿದ್ದಿಲ್ಲ. ನನಗೆ ಸ್ಪಷ್ಟ ಗೊತ್ತಾಗ್ತದೆ, ಟಕ್ 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 ಅಂತ ಅಲ್ಲಿ ಕಲ್ಲಿದ್ದು ಶಬ್ದ ಕೇಳಿಸ್ತಾ ಇತ್ತು. ಸ್ಪೀಡಾಗಿ ತುಳ್ಕೊಂಡು ಬಂದೆ, ಸೈಕಲ್ ತುಳ್ಕೊಂಡು ಬಂದು ಮನೆ ಸೇರಿಬಿಟ್ಟೆ. ಹೀಗೆ ದೇವರ ಮಕ್ಕಳಿಗೆ, ದೇವರ ಸೇವಕರಿಗೆ ನಾನಾ ಥರವಾದ ಕಷ್ಟ ಇದೆ. ಆದರೆ ನಾವು ಅದನ್ನೆಲ್ಲ ಯೇಸುವಿನ ಬಲದಲ್ಲಿ ನಿಂತು ನಾವು ಜಯಿಸಬೇಕು. ಕರ್ತನಲ್ಲಿ ಪ್ರಿಯವಾದವರೇ, ಸಮಯ ಆಯಿತು, ನಾನು ಈ ಮಾತುಗಳನ್ನು ಮುಗಿಸ್ತೇನೆ. ಆದ್ದರಿಂದ ಕೊನೆಯದಾಗಿ ನಮ್ಮ ಜೀವನದಲ್ಲಿ ಯೇಸು ಇದ್ದಾನೋ ಇಲ್ಲವೋ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಪೌಲನು ಏನು ಪ್ರಶ್ನೆ ಕೇಳ್ತಿದ್ದಾನೆ ಅಂದರೆ, ಯೇಸು ಕ್ರಿಸ್ತನು ನಿನ್ನಲ್ಲಿ ಇದ್ದಾನೋ ಇಲ್ಲವೋ
ಪ್ರಶ್ನೆ ಕೇಳ್ತಾನೆ ಪೌಲನು. ಯಾರು? ಕೊರಿಂಥ ಸಭೆಯವರಿಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೋ ಇಲ್ಲವೋ? ಅದು ಕೊರಿಂಥದವ್ರಿಗೆ 1ನೇ ಕೊರಿಂಥನ ಯಾವುದರಲ್ಲೇ ಇದೆ. ಹೇಳ್ತೇನೆ, ಒಂದು ನಿಮಿಷ. 13:5 ಕರೆಕ್ಟ್. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ಇದೆ. ಏನು ಹೇಳ್ತಾನೆ ಅಲ್ಲಿ? ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಮುಂದೆ ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯೋದು. ನಿಮಗೆ ತಿಳಿಯೋದು. ಊಟ ಮಾಡಿದ್ದು ನಿಮಗೆ ಗೊತ್ತಿದೆ ಇಲ್ವಾ? ಬೇರೆ ಕೆಲವರು ಹೇಳ್ತಾರೆ, ನಾನು ಊಟ ಮಾಡಿದ್ದೇನೋ ಇಲ್ವೋ ನನಗೇನೆ ಗೊತ್ತಿಲ್ಲ ಅಂತ. ಯಾಕೆ ಗೊತ್ತಿಲ್ಲ? ಯೇಸು ಕ್ರಿಸ್ತನು ನಿನ್ನಲ್ಲಿದ್ದಾನೋ ಇಲ್ವೋ? ಒಂದು ಉದಾಹರಣೆ ಏನಂದರೆ, ತಲೆಯಲ್ಲಿ ಏನು ಇದೆ ಅಂತ ಹೇಗೆ ಗೊತ್ತಾಗ್ತದೆ ಹೇಳಿ? ತಲೆ ಕೆರ್ಕೊಳ್ತಾ ಇರ್ತೇವೆ, ಅವುಗಳಿಗೆ ಗೊತ್ತು ತಲೆಯಲ್ಲಿ ಏನಿದೆ. ಯೇಸು ಕ್ರಿಸ್ತನು ನಿನ್ನ ಹೃದಯದಲ್ಲಿ ಇದ್ದಾನೋ ಅಂತ ನಿಮಗೆ ಗೊತ್ತಿದೆಯೋ? ಕೆಲವ್ರಿಗೆ ಗೊತ್ತೇ ಇಲ್ಲ, ಕೆಲವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಭಾಳ ಒಳ್ಳೆಯವರು. ನೀವು ಯೇಸು ಕ್ರಿಸ್ತನು ನಿಮ್ಮಲ್ಲಿಲ್ಲದಿದ್ದರೆ ಭಾಳ ಒಳ್ಳೆಯವರು ನೀವು. ಯಾಕೆ ಬರ್ತಾನೆ ಸೈತಾನನು? ಯಾಕೆ ಒಂದು ದಿನ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಎಲ್ಲಿಗೆ? ನರಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ನರಕಕ್ಕೆ ಒಂದಿನ ಕರ್ಕೊಂಡು. ಯೇಸು ಕ್ರಿಸ್ತನಿದ್ದರೆ ಅವನು ಮುಟ್ಟಕ್ಕೆ ಬರುವುದಿಲ್ಲ. ಯೇಸು ಕ್ರಿಸ್ತನ ಇಲ್ಲದಿದ್ದರೆ ಅವನು ಬರ್ತಾನೆ. ನೆಟ್ಟಗೆ ಹೋಗ್ತೀಯ ನೀನು, ನೆಟ್ಟಗೆ ಹೋಗ್ತೀಯ. ಎಲ್ಲಿ? ನರಕಕ್ಕೆ. ನರಕಕ್ಕೆ ಅಲ್ಲಿ ಹೋಗಿ ಏನು ಮಾಡ್ತಾರೆ? ಅಲ್ಲಿ ಹಾಡು ಆಡ್ತಾರೆ. ಅಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡ್ತಾರೆ. ಬ್ರೇಕ್ ಡ್ಯಾನ್ಸ್ ಅಂತಾರೆ ಅದಕ್ಕೆ. ಪ್ರೇರೆ ಬ್ರೇಕ್ ಡ್ಯಾನ್ಸ್ ಮಾಡ್ತಾರೆ ಅಲ್ಲಿ. ಬೇಡ, ಬ್ರೇಕ್ ಡ್ಯಾನ್ಸ್ ತಾಳಕ್ಕೆ ಯಾರು ಹೋಗಬೇಡಿ. ಯೇಸು ಕ್ರಿಸ್ತನ ಮುಖ್ಯವಾದ ಉದ್ದೇಶ ಏನೆಂದರೆ, ನೀವು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಆತನ ಸತ್ಯ ವಾಕ್ಯವನ್ನು ನೀವು ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಆಹಾರ ಮಾಡಿಕೊಂಡು ತೃಪ್ತರಾಗಿ ಸಾಯುವವರೆಗೂ ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ನಾವು ಬದುಕಬೇಕೆಂಬುದೇ ದೇವರ ಉದ್ದೇಶ. ಆದ್ದರಿಂದ ಪ್ರಿಯವಾದವರೇ, ಸೇವೆಯಲ್ಲಿ ನಾನು ಬೆಂಗಳೂರಿನಲ್ಲಿ ತುಂಬ ಕಷ್ಟಪಟ್ಟಿದ್ದೇನೆ. ನಿಮಗೆ ಯಾರಿಗೂ ಅರ್ಥ ಆಗೋಕ್ಕಿಲ್ಲ. ಇವಾಗ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಎಷ್ಟೋ ತೊಂದರೆಗಳು ನನ್ನ ಜೀವನದಲ್ಲಿ ಬಂತು. ಆದರೆ ಎಲ್ಲವನ್ನು ಯೇಸು ಕ್ರಿಸ್ತನ ಮೇಲೆ ನಾನು ನಂಬಿಕೆ ಉಳ್ಳವನಾಗಿದ್ದು ಎಲ್ಲವನ್ನು ಜಯಿಸಿಕೊಂಡೆ. ತಿನ್ನುವುದಕ್ಕೆ ಆಹಾರ ಇಲ್ಲದಂಥ ಸನ್ನಿವೇಶಗಳು ಕೂಡ ನನ್ನ ಜೀವನದಲ್ಲಿ ಬಂತು ಪ್ರಿಯರೇ. ಆದರೆ ಚಿಂತಿಲ್ಲ, ದೇವರು ನನ್ನನ್ನು ಕೈ ಬಿಟ್ಟಿಲ್ಲ. ದೇವರು ನನ್ನನ್ನು ಕೈ ಬಿಟ್ಟಿಲ್ಲ. ಆತನು ಕೈ ಹಿಡಿದು ನಡೆಸುವಾತನಾಗಿದ್ದಾನೆ. ನಾವು ದಾರಿ ತಪ್ಪಿದ್ರೂ ಕೂಡ ಆತನು ಸರಿಯಾದ ದಾರಿಯಲ್ಲಿ ನಿನ್ನನ್ನು ನಡೆಸುವಾತನಾಗಿದ್ದಾನೆ. ಆದ್ದರಿಂದ ಯಾವುದರ ಮೇಲೆ ನಂಬಿಕೆ ಇಡಬೇಡಿ. ಹಲ್ಲೆಲೂಯ. ಯಾರ ಮೇಲೆ ನಂಬಿಕೆ ಇಡಬೇಡಿ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ರಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನಂಬದಿದ್ದರೆ ಸೈತಾನನ ಮಹಿಮೆಯನ್ನು ಕಾಣುವಿ. ನೀನು ನಂಬದಿದ್ದರೆ ಸೈತಾನನ ಮಹಿಮೆಯನ್ನು ಕಾಣುವಿ. ಪ್ರಿಯವಾದವರೇ, ಆದ್ದರಿಂದ ಗುಣಗುಟ್ಟುವುದಲ್ಲ, ಎಂಥ ಕಷ್ಟಗಳೇ ಬರಲಿ ಗುಣಗುಟ್ಟಬೇಡ್ರಿ. ಯೇಸು ಕ್ರಿಸ್ತನ್ ನಮ್ಮನ್ನು ಕೈ ಬಿಟ್ಟು ಬಿಡುವುದಿಲ್ಲ. ಆತನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಕೆಲವು ಸಂದರ್ಭದಲ್ಲಿ
ನಾವು ತಿನ್ನದಿರುವಂಥ ಆಹಾರ ನಮಗೆ ಬರ್ತದೆ. ತಿನ್ನದಿರುವ ಆಹಾರ. ನನಗೆ ರಾಗಿ ಮುದ್ದೆ ತಿಂದ ಅಭ್ಯಾಸ ಇರಲಿಲ್ಲ. ಬೆಂಗಳೂರಿನಲ್ಲಿ ಫಸ್ಟ್ ಹೋದಾಗ ಇಷ್ಟು ದೊಡ್ಡ ವಾಲಿಬಾಲ್ ಥರದ್ದು ದೊಡ್ಡ ದೊಡ್ಡ ಬಾಲ್ ಯಾರು ತಿಂತಾರಪ್ಪ ಅದನ್ನು? ಅದಕ್ಕೆ ಒಳ್ಳೆ ಸಾರಿದ್ದರೆ ಬೇಳೆ ಸಾರಿನಲ್ಲಿ ಎಲ್ಲಿ ತಿನ್ನೋಕ್ಕಾಗುತ್ತೆ ಅದನ್ನು? ಆಗೋದಿಲ್ಲ. ನಾನು ಒಂದು ಅರ್ಧ ತಗೊಂಡು ಅರ್ಧನೋ ಕಾಲು ಭಾಗನೋ ಎಷ್ಟಾಗ್ತದೆ ತಗೊಂಡು ಹಳ್ಳಿಗೆ ಹೋಗಿದ್ದೆ. ಎಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಗೊಳ್ಳಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ಸುವಾರ್ತೆಗೆ ಹೋಗ್ತಾ ಇದ್ದೆ. ಸುವಾರ್ತೆ ಹೋದರೆ ರಾತ್ರಿ ಮಲಗೋದು ಎಲ್ಲಿ ಗೊತ್ತಿಂದ ಎಲ್ಲೇ ಒಂದು ಗುಡಿಸಲಲ್ಲಿ ಮನೆ ಇಲ್ಲ, ಸರಿಯಾದ ಮನೆಯೆಲ್ಲ ಹೊದ್ಕೊಳ್ಳೋಕ್ಕಿಲ್ಲ, ಅಡಿಗಿಲ್ಲ, ಯಾವುದೋ ಒಂದು ಹಾಳು ಚಾಪೆ ಹಾಕ್ಕೊಡ್ತಾರೆ. ಒಂದು ಸಾರಿ ಮಲಗಿದ್ದೇನೆ. ನಡು ರಾತ್ರಿಯಲ್ಲಿ ಯಾರೋ ನನ್ನ ಮುಖಕ್ಕೆ ಸ್ಪ್ರೇ ಮಾಡ್ತಾ ಇದ್ದಾಳೆ. ಮುಖಕ್ಕೆ ಸ್ಪ್ರೇ ಮಾಡ್ತಿದ್ದಾರೆ. ಯಾರು ಅಂತ ನಾನು ಕಣ್ ತೆರೆದು ನೋಡುತ್ತೇನೆ, ಯಾರು ಇಲ್ಲ, ಹಸು ಸ್ಪ್ರೇ ಮಾಡ್ತಾ ಇರೋದೇನು, ಎದ್ದು ನಿಂತುಕೊಂಡು ಹುಚ್ಚೆ ಮಾಡ್ತಾ ಇದೆ. ಅದು ಹುಚ್ಚೆ ಮಾಡ್ತಾ ನೆಲಕ್ಕೆ ಬಿದ್ದು ಅದು ನನ್ನ ಮುಖಕ್ಕೆಲ್ಲ ಸ್ಪ್ರಿಂಕ್ಲಿಂಗ್ ಆಗ್ತಾ ಇದೆ. ಇದು ಕ್ರಿಸ್ತನ ಸೇವಕರ ಆಶೀರ್ವಾದದ ಒಂದು ಜಾಗ ಇದು. ಪ್ರಿಯ ಸಹೋದರ ಸಹೋದರಿ, ಇಂಥ ಬೇಕಾದಷ್ಟು ಅನುಭವ ನನ್ನಲ್ಲಿ ಇದೆ. ಆದರೆ ಸಮಯ ಆಯಿತು, ನಾನು ಮುಗಿಸ್ತೇನೆ. ಆದ್ದರಿಂದ ದೇವರ ವಾಕ್ಯ ಕೇಳುವಂಥವರು, ದೇವರ ವಾಕ್ಯ ಓದುವಂಥವರು, ದೇವರ ವಾಕ್ಯ ಕೇಳಿದ್ದನ್ನು ಕೈಕೊಂಡು ನಡೆಯುವಂಥವರು, ಇವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ನಾವು ಧನ್ಯರಾಗೋಣ. ಯಾವುದರಲ್ಲಿ? ವಾಕ್ಯದ ಮೂಲಕ ಧನ್ಯರಾಗೋಣ. ನಮ್ಮ ಸಮಸ್ಯೆಗಳು ಏನು ಇದ್ದರೂ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ನಮ್ಮ ಸಮಸ್ಯೆಗಳನ್ನು ಯಾರು ಬಗೆಹರಿಸ್ತಾರೆ? ಯೇಸು ಕ್ರಿಸ್ತನು, ಜೀವ ಸ್ವರೂಪನಾದ ಯೇಸು ಕ್ರಿಸ್ತನು ನಮ್ಮ ಕಷ್ಟಗಳನ್ನು ಬಗೆಹರಿಸ್ತಾನೆ. ಸರ್ವ ಕಷ್ಟ ಪರಿಹಾರ ಗೈಯುವಂಥ ಕ್ರಿಸ್ತನು ಇರೋದೆನಗೆ ಅಂತ ಭಾಗ್ಯ, ಆತ್ಮಕ್ಕೆ ಎಂತ ಸೌಖ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ನಮ್ಮದಾಗಿರಲಿ, ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರಲಿ. ದೇವರ ವಾಕ್ಯದೊಂದಿಗೆ ದೇವರ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಬದುಕೋಣ. ನಾವು ಎಲ್ಲಿ ಹೋದರೂ ನಮ್ಮ ಜೊತೆ ಕರ್ತನು ತನ್ನ ದೂತರನ್ನು ಕಳುಹಿಸಿಕೊಟ್ಟು ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ನಾವು ಮೋಸ ಮಾಡುವುದಲ್ಲ, ನಾವು ವಂಚನೆ ಮಾಡುವುದಲ್ಲ, ಒಬ್ಬರಿಗೆ ಸುಳ್ಳು ಹೇಳುವುದಲ್ಲ, ನಾವು ಗುಣಗುಟ್ಟುವುದಲ್ಲ. ಸಂತೋಷದಿಂದ ಕ್ರಿಸ್ತನಿಗೋಸ್ಕರ ನಾವು ಬಾಳೋಣ. ಆತನು ನಂಬಿಗಸ್ತನಾದಂಥ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಾತನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದ್ದಾನೆ. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ, ನಾವು ಒಂದು ವೇಳೆ ವಿಧೇಯರ ಆಗಿಲ್ಲ ಅಂದರೆ ಈ ಹೊತ್ತಿನಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಸಂಪೂರ್ಣವಾಗಿ ದೇವರ ಮಕ್ಕಳಾಗಿ ಕ್ರಿಸ್ತನಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳೋಣ. ಯೇಸು ಕ್ರಿಸ್ತನಲ್ಲಿ ನಾವು ಗುರುತಿಸಿಕೊಳ್ಳೋಣ. ತಂದೆ ಗಂಡ ಹೆಂಡತಿಗೆ ಮಕ್ಕಳು ಹೇಗೆ ತಮ್ಮ ಮಕ್ಕಳು ಎಂಬುದಾಗಿ ಗುರುತಿಸಿಕೊಂಡಿರ್ತಾರೋ, ಯಾರಿದು? ಇದು ನನ್ನ ಅಪ್ಪ. ಯಾರಿದು? ಇದು ನನ್ನ ಅಮ್ಮ. ಈ ರೀತಿ ಮಕ್ಕಳು ಹೇಗೆ ಗುರುತಿಸಿಕೊಂಡಿದ್ದಾರೋ, ನಾನು ಯಾರು? ನಾನು ಯೇಸುವಿನ ಮಗನು. ನಾನು ಯಾರು? ನಾನು ಯೇಸುವಿನ ಮಗಳು. ಆದ್ದರಿಂದ ನಾನು ಯಾವುದಕ್ಕೂ ಕೊರತೆ ಪಡುವುದಿಲ್ಲ. ಪ್ರಿಯ ಸಹೋದರ ಅರ್ಧಂಬರ್ಧ ಬೇಡ, ಸಂಪೂರ್ಣವಾಗಿ ನಾವು ಕ್ರಿಸ್ತನಲ್ಲಿ ಜೀವಿಸೋಣ. ನಾವು ಕೊನೆಯದಾಗಿ ಒಂದು ಹಾಡನ್ನು ಹಾಡೋಣ. ಅದು ಬಾಸಲ್ ಮಿಷನ್ ಸಭೆಯಲ್ಲಿ ಇರುವಂಥದ್ದು. ಶೋಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ,
ಶೋಧ ದಿವ್ಯ ಗ್ರಂಥವೇ ಶ್ರೇಷ್ಠ ವೇನಾಗೆ ನೀನೆ ನಾಡಿ ಸೇನಾನ ತೋರಿಸೆ ಪಾಪವ ನೀನೆ ನನ್ನ ರಕ್ಷಣೆ ನನ್ನ ಜೀವ ಮಾರ್ಗವೇ ಶೋಧ ದಿವ್ಯ ಗ್ರಂಥವೇ ಶ್ರೇಷ್ಠ ಮೋಕ್ಷ ಲೋಕ ದಾನಂದ ಮಾರೇನ ಕಾಚೇತ ಮಾರಾಣ ಕಾರಾದಿ ನಾಂಬಾಲಿ ಕೆ ಧೈರ್ಯ ಅದಿ ಶೋಧ ದಿವ್ಯ ಗ್ರಂಥವೇ ನೀನೇ ಹಾಗೆ ನಾನು ಸಾಕು ಏನಾರು ಮಾಯಿಮ ಕಿರೀಟವು ದೇವರಿಂದ ಹೊಂದುವೆ ಮಾರ್ಗಬುದ್ಧಿ ಶಕ್ತಿಯ ನೀನು ಬೋಧಿ ಸೇನಾದಿ ಶೋಧ ದಿವ್ಯ ಗ್ರಂಥವೇ ಹಲ್ಲೆಲೂಯ ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಈ ಒಂದು ವಾಕ್ಯದ ಮೂಲಕ ನಮ್ಮಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಬೆಳೆಯಲಿಕ್ಕಾಗುವಂತೆ ಸಹಾಯ ಮಾಡಲಿ. ನಾವು ಆತ್ಮನ ಮೂಲಕವಾಗಿ 30ರಷ್ಟು 60ರಷ್ಟು 100ರಷ್ಟು ಫಲವನ್ನು ದೇವರಿಗಾಗಿ ನಾವು ಫಲಿಸೋಣ. ಆ ಫಲದಿಂದ ಬೇರೆಯವರಿಗೆ ಪ್ರಯೋಜನ ಉಂಟಾಗಲಿ, ಅವರು ಕೂಡ ಅದನ್ನು ಅನುಭೋಗ ಮಾಡಲಿಕ್ಕಾಗುವಂತೆ ನಾವು ಪ್ರಯಾಸ ಪಡೋಣ. ಪ್ರಯಾಸ ಪಟ್ಟರೆ ನಮ್ಮ ಎಲ್ಲ ಪ್ರಯಾಸದಲ್ಲಿ ದೇವರು ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ದೇವರ ಈ ವಾಕ್ಯವನ್ನು ಆಚರಣೆಯಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂತಹ ದೇವರೇ, ಸರ್ವ ಲೋಕದ ಒಡೆಯನು ನೀನು. ಸರ್ವ ಲೋಕದ ಮಾನವ ಕುಲವನ್ನು ನಿನ್ನ ಕಡೆಗೆ ಕರ್ತನೆ ಬರಬೇಕು ಎಂಬುದಾಗಿ ನಿನ್ನ ಜೀವವುಳ್ಳ ವಾಕ್ಯವನ್ನು ನೀನು ಕರ್ತನೆ ನಿನ್ನ ಸೇವಕರುಗಳ ಮೂಲಕವಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ಯಪ್ಪ. ಆದ್ದರಿಂದ ನಿನ್ನ ವಾಕ್ಯಕ್ಕೆ ಎಷ್ಟರ ಮಟ್ಟಿಗೆ ಅವಮಾನ ಆಗಲಿ, ನಿನ್ನ ಸೇವಕರಿಗೆ ಎಷ್ಟೇ ಅವಮಾನ ಆಗಲಿ, ಹಿಂಸೆ ಆಗಲಿ, ಕರ್ತನೆ ನಿನಗೆ ಮಹಿಮೆ ಆಗಬೇಕು. ಯಾಕಂದರೆ ಒಂದು ಸಾರಿ ನೀನು ಕರ್ತನೆ ಶ್ರಮ ಸಂಕಟ ಹಿಂಸೆ ಅನುಭವಿಸಿ ಕ್ರೂಜೆಗೆ ಜಡಿಯಲ್ಪಟ್ಟು ಅಲ್ಲಿ ಕರ್ತನೆ ನೊಂದು ಬೆಂದು ನಿನ್ನ ಮಾಂಸಗಳು ದೇಹದಿಂದ ಕಿತ್ತು ಹಾಕಲ್ಪಟ್ಟು ನಿನ್ನ ರಕ್ತವೆಲ್ಲ ಕರ್ತನೆ ಸುರಿಯಲ್ಪಟ್ಟು ಮಾನವರಿಗೋಸ್ಕರ ಮಾಡಿದಂಥ ಈ ಅಮೂಲ್ಯವಾದ ತ್ಯಾಗದ ಮೂಲಕವಾಗಿ ಇವತ್ತು ನಾವು ಎಷ್ಟರ ಮಟ್ಟಿಗೆ ಈ ಒಂದು ಸೇವೆಯಲ್ಲಿ ಕರ್ತನೆ ನಮ್ಮನ್ನು ನೋಂದಾಯಿಸಿಕೊಂಡಿದ್ದೇವೆ ಎಂಬುದನ್ನು ನಾವು ಅರಿತುಕೊಂಡವರಾಗಿ, ಒಂದು ವೇಳೆ ಕರ್ತನೆ ಸರಿಯಾದ ರೀತಿಯಲ್ಲಿ ನಾವು ನಮ್ಮನ್ನು ನೋಂದಾಯಿಸಿಕೊಳ್ಳದಿದ್ದರೆ ನೋಂದಾಯಿಸಿಕೊಂಡು
ನಾವು ಮುಂದಿನ ದಿನಗಳಲ್ಲಿ ಸಂಪೂರ್ಣ ವಾಕ್ಯದ ಪ್ರಕಾರ ಪರಿಪೂರ್ಣರಾಗಿ ಪರಿಶುದ್ಧತೆಯಲ್ಲಿ ಮಹಿಮೆ ಪಡಿಸುವ ದೇವರಿಗೆ ಮಹಿಮೆ ಪಡಿಸೋಣ. ನಾವು ಕರ್ತನೇ ನಿನಗೆ ಮಹಿಮೆ ಉಂಟಾಗಲಿ ಎಂಬುದಾಗಿ ಈಗಲೂ ನಿನ್ನನ್ನು ಬೇಡಿಕೊಳ್ತೇನೆ. ಎಲ್ಲ ಸಭೆಯವರು ಈ ಒಂದು ವಿಶೇಷವಾದ ಆಶೀರ್ವಾದವನ್ನು ಹೊಂದಿಕೊಂಡು ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಕೃಪೆ ಮಾಡಬೇಕಾಗಿ ಪ್ರಾರ್ಥನೆ. ಯೇಸುವಿನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಆಮೇನ್, ಆಮೇನ್.